ಕುಸುಮಮಾಲೆಯಂ ಕೊಡಲದಂ ಕೈಕೊಂಡು ಮರಳುತ್ತಿರೆ ತನ್ನೊಳಗೆ ತಾನೇ ತಿಳಿದಿಂತೆಂದನೋ ಅತ್ರಿಜಂ ಪ್ರಪಂಚದಲ್ಲಿ ಕೆಲವು ಸಲ ಕೆಲವು ಕಾರ್ಯ ಘಟಿಸಿದ್ದು ಕಾಣ್ತದೆ, ಕಾರಣ ಏನು ಅಂತ ಹಿನ್ನೆಲೆಯದ್ದು ಎಷ್ಟು ಹುಡುಕಿದ್ರೂ ಸಿಗುವುದಿಲ್ಲ. ಇದೊಂದು ವಿಚಿತ್ರ ಮತ್ತು ವಿಪರ್ಯಾಸಕ್ಕೆ ಕಾರಣ ಆಗ್ತದೆ. ಯಾಕೆ? ಎಷ್ಟೋ ಸಂದರ್ಭದಲ್ಲಿ ಕಾರಣ ಇಲ್ಲದೆ ಕಾರ್ಯ ನಡೆದಾಗ ಅದು ವಿಧಿ, ಅದು ಅವನ ಹಣೆ ಬರಹ ಅಂತ ಉಳಿದವರು ಹೇಳುವ ಹಾಗಾಗ್ತದೆ. ಘಟಿಸಲ್ಪಟ್ಟ ಕಾರ್ಯ ಬಹಳ ಶ್ರೇಷ್ಠತಮವಾದ್ದು ಅಂತಾದರೆ ಅದು ಅವನ ಸೌಭಾಗ್ಯ. ಹೀಗೆ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ಹೇಳುವುದು. ನಾನು ನನ್ನ ಬಗ್ಗೆಯೇ ಇದನ್ನು ಆಲೋಚನೆ ಮಾಡುವುದೀಗ. ಅತ್ರಿ ಅನಸೂಯೆ ಅವರಿಗೆ ರುದ್ರಾಂಶದಿಂದ ಪುತ್ರನಾಗಿ ಹುಟ್ಟಿದವ ನಾನು ದುರ್ವಾಸ. ನಾನೊಬ್ಬನೇ ಅಲ್ಲ, ಬೇರೆ ನನಗೆ ಅಣ್ಣ ತಮ್ಮಂದಿರು ಇದ್ದಾರೆ. ಚಂದ್ರನೋ ದತ್ತಾತ್ರೇಯನೋ ನನ್ನ ಸಹೋದರರು. ನನ್ನ ಹಾಗೆ ಅಲ್ಲ, ಅಥವಾ ಅವರ ಹಾಗೆ ನಾನಲ್ಲ. ಇದು ಪ್ರಪಂಚದವರೆಲ್ಲ ಹೇಳುವ ಹಾಗಾಗಿದೆ. ಯಾಕೆ ಅಂತ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಅರ್ಹತೆ ಇದ್ದವನೇ ಅಲ್ಲ. ನಾನು ಆಗ ಹೇಳಿದ ಹಾಗೆ ಕೆಲವೆಲ್ಲ ವಿಚಾರಕ್ಕೆ ಕಾರಣ ಸಿಗುವುದೇ ಇಲ್ಲ. ನನಗೆ ದುರ್ವಾಸ ಅಂತ ಹೆಸರಿಟ್ಟ ನನ್ನ ತಂದೆ ತಾಯಿ ಯಾಕೆ ಇಟ್ಟರು ಅಂತ ಅದು ಅವರಿಗೆ ಬಿಟ್ಟದ್ದು. ಆದರೆ ಪ್ರಪಂಚದಲ್ಲಿ ಕೆಲವು ವರ್ಗದವರು ಅದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಮಾಡಲಿಕ್ಕೆ ತೊಡಗಿದರು. ಓಹ್, ಅದು ನೋಡಿ ವಿಚಿತ್ರ. ದುಷ್ಟಾನಿ ವಾಸಾಂಸಿ ಯಸ್ಯ, ಮಲಿನ ಬಟ್ಟೆ ಉಡುವಾತ, ಹಾಗಾಗಿ ದುರ್ವಾಸ. ಕೆಲವರು ಮಹಾಬುದ್ಧಿವಂತರು ಅವರು ಆ ರೀತಿ ವಿಶ್ಲೇಷಣೆ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡುವವರಿಗೆಲ್ಲ ವಿಚಿತ್ರ ಕಾಣುವುದು. ಯಾಕೆ? ಹೆಸರು ಇಡುವುದು ಬಟ್ಟೆ ಉಡುವುದಕ್ಕಿಂತಲೂ ಮೊದಲೇ ಶಿಶುವಾಗಿದ್ದಾಗಲೇ ಹೆಸರಿಡ್ತಾರೆ. ಹಾಗಾದರೆ ದುರ್ವಾಸ ಅಂತ ಹೆಸರಿಟ್ಟ ನನ್ನ ಸಂಬಂಧವಾಗಿ ಮಲಿನ ಬಟ್ಟೆ ಉಡುವಾತ ಅಂತ ಅವರು ವಿಶ್ಲೇಷಣೆ ಮಾಡಿದರೆ ನಾನು ಬಟ್ಟೆ ಉಡ್ಲಿಕ್ಕೆ ತೊಡಗಿದ ಮೇಲೆ ನನಗೆ ಹೆಸರಿಟ್ಟದ್ದು ಇದು ನೋಡಿ. ಇನ್ನೊಂದು ಬೇರೊಂದು ವರ್ಗದವರು ಗರಿಕೆ ಹುಲ್ಲಿನಲ್ಲಿಯೇ ವಾಸ ಮಾಡ್ತಾನೆ, ಹಾಗಾಗಿ ದುರ್ವಾಸ. ಇದು ಇನ್ನೊಂದು ವಿಚಿತ್ರ. ಹುಟ್ಟಿದ ಶಿಶು ನಾಮಕರಣ ಆಗುವುದಕ್ಕಿಂತಲೂ ಮೊದಲೇ ಮನೆ ಬಿಟ್ಟು ಗರಿಕೆ ಹುಲ್ಲಿನಲ್ಲಿ ಮಲಗಲಿಕ್ಕೆ ಹೋಗ್ತದೆ ಅಂತ ಆದರೆ ಸರಿ. ಇದು ನಾನು ಯಾಕೆ ಹೇಳ್ತೇನೆ, ಕೆಲವೆಲ್ಲ ಕಾರ್ಯ ನಡೆಯುತ್ತದೆ, ಹಿನ್ನೆಲೆ ಕಾರಣ ಏನು ಅಂತ ಗೊತ್ತಿರುವುದಿಲ್ಲ ಎನ್ನುವುದಕ್ಕೆ ಇದು ಒಂದು ಸಂಬಂಧವೇ. ನನ್ನ ವಿಚಾರವಾಗಿ ಈ ರೀತಿಯಲ್ಲಿ ಘೋಷಣೆ ಮಾಡುವವರಿದ್ದಾರೆ, ವಿಮರ್ಶೆ ಮಾಡುವವರಿಲ್ಲ. ಅದಕ್ಕೆ ಕಾರಣ ಸಿಗುವುದೇ ಇಲ್ಲ. ಎಷ್ಟೋ ವರ್ಷ ಕುಳಿತಲ್ಲಿಯೇ ಇರ್ತೇನೆ ನಾನು, ಯಾವುದೂ ಬೇಡ ಅಂತ ಅದೇ ಸ್ಥಿತಿಯಲ್ಲಿ ಇರ್ತೇನೆ. ನಾನು ಯೋಗಾರೂಢನಾಗಿ ಇರುವ ಆ ಸ್ಥಿತಿಯನ್ನು ಕಂಡು ಮಹಾ ತಪಸ್ವಿ ಅಂತ ತಿಳಿಯುವವರು ಕೆಲವರಿದ್ದಾರೆ. ದೇವರಾಣೆ ಹೇಳ್ತೇನೆ, ನಾನು ತಪಸ್ಸು ಮಾಡುವುದೇ ಅಲ್ಲ. ನಾನು ಎಲ್ಲವನ್ನೂ ಬಿಟ್ಟು ಅದೊಂದು ಪ್ರತ್ಯೇಕ ಸ್ಥಿತಿಯಲ್ಲಿ ಇರುವುದು. ಯಾಕೆ? ನನಗೆ ಏನೂ ಕಾಡುವುದಿಲ್ಲ, ಹಸಿವೆಯೂ ಆಗುವುದಿಲ್ಲ, ಬಳಲಿಕೆಯೂ ಆಗುವುದಿಲ್ಲ. ಯಾಕೆ ಇಲ್ಲ ಅಂದರೆ ಬಹುಶಃ ನನ್ನ ಅಮ್ಮನ ಪ್ರಭಾವ, ಅನಸೂಯೆ. ಅಸೂಯೆ ಎಂಬುದೇ ಅವಳಲ್ಲಿ ಇಲ್ಲ. ಅಮ್ಮನ ಪೂರ್ಣ ಗುಣ ಆ ಸಂಬಂಧವಾಗಿ ನನಗೆ ಬಂದಿದೆ ಏನೋ. ನನಗೆ ಹೊಟ್ಟೆ ಕಿಚ್ಚೆ ಇಲ್ಲ. ಹೊಟ್ಟೆ ಕಿಚ್ಚೆ ಇಲ್ಲದವನಿಗೆ ಮತ್ತೆ ಹಸಿವೆ ಆಗುವುದಿಲ್ಲಿಂದ ಅಷ್ಟೇ. ಹಾಗಾಗಿಯೋ ಏನೋ. ಆಮೇಲೆ ಬಟ್ಟೆಯ ಮೇಲೆಯೋ ಉಡುಗೆ ತೊಡುಗೆಯ ಮೇಲೆಯೋ ಸ್ನಾನ ಮಾಡುವ ವಿಚಾರದಲ್ಲಿಯೋ ನನಗೆ ಯಾವ ಗೊಡವೆಯೂ ಇಲ್ಲ. ಅದು ಯಾಕೆ? ಅದೇ ರುದ್ರಾಂಶ ಅಂತ ನಾನು ಹೇಳಿದೆ ಅಲ್ಲ, ನನ್ನ ಹುಟ್ಟಿನ ಹಿನ್ನೆಲೆಗೆ ಈಶ್ವರ ದೇವರ ಒಂದು ಪ್ರಸಾದ. ಬಹುಶಃ ಅವನದ್ದೇ ಗುಣ ನನಗೆ ಅಂಟಿದ್ದೋ ಏನೋ. ಹಾಗಾಗಿ ನಿಶ್ಚಲ ಸ್ಥಿತಿಯಲ್ಲಿ ಸಾವಿರಾರು ವರ್ಷ ಇರ್ತೇನೆ. ಯಾವಾಗಾದರೂ ಕಣ್ಣು ತೆರೆಯುತ್ತೇನೆ. ಕಣ್ಣು ತೆರೆದಾಗ ನನಗೆ ಹಿಂದೆ ಎಷ್ಟೋ ವಿಚಾರಕ್ಕೆ ಸಂಬಂಧಿಸಿ ಯಾವುದನ್ನೆಲ್ಲ ತ್ಯಜಿಸಿದ್ದೇನೋ ಅದೆಲ್ಲ ಒಟ್ಟಿಗೆ ಬೇಕು ಅಂತ ಕಾಣುವುದು.
ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳು ನನ್ನ ನಿಯಂತ್ರಣಕ್ಕೆ ಒಳಪಟ್ಟು ಅವುಗಳು ಸ್ತಂಭನಗೊಂಡು ನಿಷ್ಕ್ರಿಯ ಆಗಿ ಎಷ್ಟೋ ವರ್ಷ ಇರ್ತದಲ್ಲ, ಅವುಗಳು ಚೇತನ ಪಡೆಯುವ ಕಾಲಕ್ಕೆ ಅವುಗಳಿಗೆ ಎಲ್ಲವೂ ಬೇಕು. ಕಣ್ಣಿಗೆ ಬಹಳಷ್ಟು ಕಾಣಲಿಕ್ಕೆ ಬೇಕು ಅಂತ ಕಾಣುವುದು, ಕಿವಿಗೆ ಬಹಳಷ್ಟು ಕೇಳಬೇಕು ಎನ್ನುವ ತವಕ ಬರುವುದು, ಮೂಗಿಗೆ ಇನ್ನಷ್ಟು ಆಘ್ರಾಣಿಸುವ ಹೊಸ ಹೊಸತ್ತು ಎಲ್ಲಿ ಸಿಗ್ತದೆ ಈ ಒಂದು ಅಭಿಲಾಷೆ ಹುಟ್ಟುವುದು, ಚರ್ಮಕ್ಕೆ ತಂಪಾದ್ದು ಬೇಕು, ಬಿಸಿಯಾದ್ದು ಬೇಕು, ನಾಲಿಗೆಗೆ ರುಚಿ ರುಚಿಯಾದ್ದು ಬೀಳಲಿ, ಹೀಗೆಲ್ಲ ಕಾಣುವುದ ಏನೋ. ಅದು ಹಿಂದೆ ನಾನು ನಿಯಂತ್ರಣದಲ್ಲಿ ಎಷ್ಟು ವರ್ಷ ಇಟ್ಟಿದ್ದೇನೋ ಅದೆಲ್ಲ ಒಟ್ಟಿಗೆ ಪಡ್ಕೊಳ್ಬೇಕು ಎನ್ನುವ ವಾಂಛೆ ಬರುವುದು. ಇದು ಉಳಿದವರಿಗೆಲ್ಲ ಇಲ್ಲ ನೋಡಿ. ಇದು ಯಾಕೆ ಅಂತ ನನಗೆ ಉತ್ತರ ಸಿಗುವುದಿಲ್ಲ. ನಾನು ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದು. ಕಾರ್ಯ ಹಾಗೆ ಆಗುತ್ತದೆ, ಕಾರಣ ಏನು ಅಂತ ಗೊತ್ತಾಗುವುದಿಲ್ಲ. ಹಾಗಾದ್ರೆ ನನ್ನ ವಿಧಿಯದು, ನನ್ನ ಹಣೆ ಬರಹ. ನನಗೆ ಸಿಟ್ಟು, ವಿಪರೀತ ಸಿಟ್ಟು, ಅದು ಪ್ರಪಂಚದಲ್ಲಿ ಕೆಲವರು ಆಡುವ ಒಂದು ವಿಚಾರ ಆಗಿ ಹೋಗಿದೆ. ಹೇಳ್ತಾರೆ ಅದು ಏನನ್ನೂ ನೋಡದೆ ಕಣ್ಣು ಮುಚ್ಚಿ ಎಷ್ಟೋ ವರ್ಷ ಒಬ್ಬ ಇದ್ದವ ಕಣ್ಣು ತೆರೆದಾಗ ಅವ ಕಣ್ಣು ಮುಚ್ಚುವ ಕಾಲಕ್ಕೆ ಯಾವ ಪರಿಸರ ಯಾವ ಸ್ಥಿತಿಯಲ್ಲಿ ಇತ್ತು ಅದು ಬದಲಾವಣೆಗೊಂಡಿದೆ ಅಂತ ಆದರೆ ಅವನಿಗೆ ಜೀವ ಉಂಟು ಅಂತಾದ್ರೆ ಸಿಟ್ಟು ಬರದೆ ಉಳಿಲಿಕ್ಕಿಲ್ಲ. ಅದು ನೀವಾದರೂ ಅಷ್ಟೇ, ನಿಮ್ಮ ಮನೆಯಲ್ಲಿ 4 ದಿವಸ ಇಲ್ಲ ಅಂತ ಇಟ್ಟುಕೊಳ್ಳಿ, ನೀವು 5ನೇ ದಿವಸ ಮನೆಗೆ ಹೋಗುವಾಗ ಮನೆಯ ಪರಿಸರ ಪೂರ್ಣ ಬದಲಾಗಿದೆ ಅಂತ ಆದರೆ ಒಳಗೆ ಕಾಲಿಡುವಾಗ ನಿಮ್ಮದು ಅಬ್ಬರವೇ. ಅದು ಸ್ವಾಭಾವಿಕ. ಅದು ಇದನ್ನು ತಿಳಿದವರು ನನಗೆ ವಿಪರೀತ ಸಿಟ್ಟು ಅಂತ ಪ್ರಚಾರ ಮಾಡಿದರು. ನನಗದು ಅನುಕೂಲವೇ ಆಯಿತು. ಸಾಮಾನ್ಯರು ನನ್ನ ಹತ್ತಿರ ಬರುವುದೇ ಇಲ್ಲ. ಕಾರಣ ಅವರು ಬೇರೆ ಹೇಳಿಯಾರು, ಕೆಲವರ ಹತ್ತಿರ ಬರುವುದಿಲ್ಲ, ಯಾಕಂದ್ರೆ ಸ್ನಾನವೇ ಮಾಡುವುದಿಲ್ಲ, ಬಟ್ಟೆ ತೊಳೆಯುವುದಿಲ್ಲ, ಹತ್ತಿರ ಹೋಗುವುದು ಹೇಗೆ, ಇದು ಇರಬಹುದು. ನನಗೆ ಬಾಹ್ಯ ಆಡಂಬರದ ಯಾವ ಬಯಕೆಯೂ ಇಲ್ಲದ ಕಾರಣ ಹೊರಗಿನವರು ನನ್ನ ಸಮೀಪ ಬರಲಿ ಎನ್ನುವಂತಹ ಬಯಕೆಯೇ ಇಲ್ಲ. ನಾನೇ ಹೋಗುವುದು ಅವರ ಹತ್ತಿರ. ಅವರ ಹತ್ತಿರ ಹೋಗುವಾಗ ಪ್ರಕೃತಿಗೆ ವಿರೋಧವಾಗಿ ಅವರಲ್ಲಿ ಏನಾದರೂ ವರ್ತನೆ ಕಂಡ್ರೆ ತಕ್ಷಣ ಶಾಪವೇ ಕೊಡುವುದು. ಹೌದಪ್ಪ. ನನಗೊಂದು ಸಂತಸ ಏನು ಗೊತ್ತಾ, ಎಂತದು? ನನಗೊಂದು ಹೆಂಡತಿ, ಅವಳು ಕಂದಳಿ ಅಲ್ಲ, ಕಂದಳಿ ಅಂತ, ಅವ್ರುವ ಅವನ ಮಗಳು. ಎಲ್ಲಿವರೆಗೆ ನನಗೆ ಅನುಕೂಲ ಅಂದ್ರೆ ನನಗೆ ಎಷ್ಟು ಸಿಟ್ಟು ಬರ್ತದೋ ಅದರ ದುಪ್ಪಟ್ಟು ಸಿಟ್ಟು ಅವಳಿಗೆ ಬರ್ತದೆ. ಮತ್ತೆ ಇದು ನಮ್ಮ ದಾಂಪತ್ಯದಲ್ಲಿ ಹೊಂದಾಣಿಕೆಗೆ ಕೂಡಿ ಬಂದದ್ದು. ಹಾಗಾಗಿ ನಿಮಗೆ ರಗಳೆ ಇಲ್ಲ, ನಾನು ಅವಳ ಹತ್ತಿರ ಹೋಗುವುದೇ ಇಲ್ಲ, ಅವಳು ನನ್ನ ಹತ್ತಿರ ಬರುವುದೇ ಇಲ್ಲ. ಹಾಗಾಗಿ ನಾನು ಎಲ್ಲಿಯೋ ಇರ್ತೇನೆ, ಅವಳು ಎಲ್ಲಿಯೋ ಇರ್ತಾಳೆ. ಮದುವೆಯಾಗಿ ಬ್ರಹ್ಮಚರ್ಯ ಕಾಪಿಟ್ಟುಕೊಂಡವರಲ್ಲಿ ನಾನು ಮತ್ತು ಅವಳು ವಿಷಯ ಸರಿಯಾಗಿದೆ. ಎಷ್ಟು ಒಳ್ಳೇದುಂಟು ಇದು. ಯಾಕೆ ನಾನು ಹೇಳುವುದು ಗೊತ್ತಾ? ಯಾಕೆ? ನಾನು ಒಬ್ಬನೇ ಹಾಗಲ್ಲ, ನನ್ನ ಕುಟುಂಬವೇ ಹಾಗೆ ಅಂತ ನಿಮಗೆ ಗೊತ್ತಿರಲಿ. ನಾನು ಹೋಗದೇ ಇದ್ರು ನಾನು ಮಾಡಬೇಕಾದ ಕೆಲಸ ಅವಳು ಮಾಡ್ತಾಳೆ. ಆಗಬಾರದ್ದು ಕಂಡ್ರೆ ಅವಳು ಶಪಿಸ್ತಾಳೆ ಅಷ್ಟೇ. ಈಗ ಪಕ್ಕನೆ ಕಣ್ಣು ತೆರೆದದ್ದು ನೋಡಿ. ಕಣ್ಣು ಮುಚ್ಚಿದ್ದು ಎಷ್ಟು ವರ್ಷ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ವರ್ಷದ ಲೆಕ್ಕಾಚಾರ ಮಾಡ್ತಾ ಕಣ್ಣು ಮುಚ್ಚುವುದಲ್ಲ. ಕೆಲವರಿಗೆ ಅದೊಂದು ಗುಣ ಉಂಟು, 4 ದಿವಸ ನಿಶ್ಚಲ ಸ್ಥಿತಿಯಲ್ಲಿ ಇರ್ತೇನೆ ಅಂತ. ಅವರು 5ನೇ ದಿವಸ ಯಾವಾಗ ಬೆಳಗಾಗ್ತದೆ ಅಂತಲೇ ಕಾಯ್ತಾ ಇರೋದು. ಉಪವಾಸ ಮಾಡುವವರಿಗೊಂದು ಕ್ರಮ ಇರ್ತದೆ. ಇವತ್ತು ಉಪವಾಸ, ನಾಳೆಗೆ ತಿಂಡಿ ಅಂತದ್ದು ಅಂತ ಮನೆಯಲ್ಲಿ ವಿಚಾರಣೆ. ಹೌದೌದು. ನಾಳೆಯದ್ದು ಭರ್ಜರಿ ಬೇಕು ಅಂತ ಇವತ್ತು ಅದೇ ತೀರ್ಮಾನ. ಇವನ ಈ ದಿನದ ಉಪವಾಸ ನಾಳೆ ಹೊಟ್ಟೆ ತುಂಬ ಹೊಡಿಲಿಕ್ಕೆ ಅಲ್ಲದೆ ಮತ್ತೆ ಯಾವುದಕ್ಕೆ? ಅದಲ್ಲ ಕ್ರಮ. ಕಣ್ಣು ಮುಚ್ಚುವಾಗ ಯಾವ ದಿವಸ ಅದು ಅಂತ ಲೆಕ್ಕ ನನಗಿಲ್ಲ. ಕಣ್ಣು ತೆರೆಯುವಾಗ ಇದು ಯಾವುದು ಅಂತ ಗೊತ್ತಿಲ್ಲ. ಎಷ್ಟೋ ಕಾಲ ಕಳೆದಿದೆ ಅಂತ ಅಲ್ಲಿಯ ಪರಿಸರ ಬದಲಾವಣೆ ಆದ್ದನ್ನು ಕಂಡು ನಾನು ಆಲೋಚಿಸುವುದು, ತರ್ಕಿಸುವುದು. ಕಣ್ಣು ತೆರೆದಾಗ ಬದಲಾವಣೆ ಬಹಳಷ್ಟು ಆಗಿದೆ. ಹಾಗೆ ಅಂತ ಬದಲಾವಣೆಗೆ ಕಾರಣ ಏನು ಅಂತ ಕೇಳಿ ಯಾರನ್ನೂ ನಾನು ವಿಮರ್ಶೆ ಮಾಡುವುದಕ್ಕೆ ಹೊರಡುವುದಿಲ್ಲ. ಅಷ್ಟೇ. ತಕ್ಷಣ ನನಗೊಂದು ಬಯಕೆ ಬಂದದ್ದು, ಪರಿಪಾಲನಾ ಕರ್ತೃವಾದಂತಹ ಮಹಾವಿಷ್ಣು ಅವನನ್ನೊಮ್ಮೆ ನೋಡಿ ಬರಬೇಕು ಅಂತ. ಹೌದೌದು. ಈ ರೀತಿಯ ಬದಲಾವಣೆ ಎಲ್ಲ ಆಗಬೇಕಾದ್ರೆ ಅವನದ್ದೊಂದು ಪ್ರಚೋದನೆ ಬೇಕಲ್ಲ. ಹಾಗೆ ನೇರ ವೈಕುಂಠಕ್ಕೆ ಹೋದೆ.
ವೈಕುಂಠಕ್ಕೆ ಹೋದವ ಸ್ತುತಿ ಮಾಡಿದೆ, ಅವನಿಗೆ ನಮಸ್ಕರಿಸಿದೆ. ಯಾಕೋ ಏನೋ ನನಗೂ ಅರ್ಥ ಆಗಲಿಲ್ಲ, ಒಂದು ಕಾರ್ಯ ಘಟಿಸಿ ಹೋಯಿತು. ಕಾರಣ ನನಗೂ ಗೊತ್ತಿಲ್ಲ. ಒಂದು ದಿವ್ಯ ಸೋಮಾಲೆಯನ್ನು ನನಗೆ ಕೊಟ್ಟ, ತೆಗೆದುಕೋ ಅಂತ. ಅವನು ಕೊಡುವಾಗ ಬೇಡ ಅಂತ ಹೇಳುವುದಕ್ಕೆ ನಾನು ಯಾರು, ಹಿಡ್ಕೊಂಡೆ. ಇದರ ವಿಶೇಷತೆ ಏನು ಅಂತ ನಾನು ಕೇಳಲಿಲ್ಲ, ಅವನೇ ಹೇಳಿದ. ಏನು ಬಯಕೆ ಉಂಟು ದಿವ್ಯವಾದ್ದು ಅದನ್ನು ಇದು ಒದಗಿಸಿಕೊಡ್ತದೆ, ಹಾಗಾಗಿ ಒಳ್ಳೇದಾಗ್ತದೆ. ಹೌದು, ತೆಕ್ಕೋ. ಅಲ್ಲಿಂದ ಹೊರಟೆ. ಆಲೋಚನೆಗೆ ಒಳಗದೆ ನಾನು. ನನಗೆ ಬಯಕೆಯ. ಹೌದು, ನಮಗೆ ಬಯಕೆ ಎನ್ನುವುದು ನನ್ನ ಹತ್ತಿರ ಬರುವುದಿಲ್ಲ, ಬರ್ಲಿಕ್ಕಿಲ್ಲ. ಬಯಕೆ ಏನುಂಟು ಅದನ್ನು ಈಡೇರಿಸ್ತದೆ ಅಂತ ಒಂದು ಮಾಲೆಯನ್ನು ನನಗೆ ಕೊಟ್ಟರೆ ನಾನು ಅದನ್ನು ಹಿಡ್ಕೊಂಡ್ರೆ. ಸನ್ಯಾಸಿ ಬೆಕ್ಕು ಸಾಕಿದ ಕಥೆ ನಿಮಗೆ ಗೊತ್ತುಂಟೋ ಏನೋ? ಇಲ್ಲ. ಒಬ್ಬ ಸನ್ಯಾಸಿ, ಅವನು ಬಹಳ ನಿಷ್ಠೆಯಿಂದ ಇದ್ದಂತೆ. ಒಂದು ಬೆಕ್ಕು ಬಂತಂತೆ ಒಂದು ದಿವಸ, ಬಡಪಾಯಿ. ಅದು ಅಳುವಾಗ ಇವನಿಗೆ ಕನಿಕರದ್ದು. ಅದನ್ನು ಸಾಕುವುದಕ್ಕೆ ತೊಡಗಿದ. ಅದು ಮರು ದಿವಸವೂ ಅಳುತ್ತದೆ ಅಂತ ಆಗುವಾಗ ಅದಕ್ಕೆ ಹಾಲು ಕೊಡಬೇಕಲ್ಲ. ಒಂದು ದನವನ್ನು ಸಾಕಲಿಕ್ಕೆ ತೊಡಗಿದ. ದನವನ್ನು ಹೊತ್ತಿಗೆ ಹಾಲು ಕರೆಯುವುದಕ್ಕೆ ವ್ಯವಸ್ಥೆ ಬೇಕಲ್ಲ. ಮತ್ತೆ ಮದುವೆಯದ್ದು. ಮತ್ತೆ ಅವ ಬೆಕ್ಕು ಸಾಕಿದ್ದಲ್ಲ, ಮಕ್ಕಳನ್ನೇ ಸಾಕಿದ್ದು. ಏನು ಮಾಡುದು, ವಿಧಿ. ಅದು ಮೊದಲೇ ಆಲೋಚನೆ ಮಾಡಬೇಕು. ನನಗೆ ಅದು ಗೊತ್ತುಂಟು, ಹಾಗಾಗಿ ಬೇಕಾದ್ದನ್ನು ಕೊಡ್ತದೆ ಎನ್ನುವ ಮಾಲೆ ನನಗೆ ಕೊಟ್ಟ ಕಾಲಕ್ಕೆ ನನಗೆ ಏನು ಬೇಕು, ನನಗೆ ಯಾವುದು ಬೇಡ. ಹಾಗೆ ಅಂತ ದಿವ್ಯ ಮಾಲೆ, ಮಹಾವಿಷ್ಣುವಿನ ಪ್ರಸಾದ, ಇದನ್ನು ಹಾಗೆಯೇ ಹಾಳು ಮಾಡುವುದು ಮಹಾ ಅಪರಾಧ. ಏನು ಮಾಡೋಣ ಅಂತ ತೀರ್ಮಾನ ಮಾಡಿ ನೇರ ಸತ್ಯಲೋಕಕ್ಕೆ ಹೋದೆ. ಒಳ್ಳೆಯದನ್ನು ಒಳ್ಳೆಯವರಿಗೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಅದೊಂದು ಮಾತು, ಅದಕ್ಕೊಂದು ಗೌರವ. ಮತ್ತೆ ಅದೊಂದು ಮಾತು ಎಲ್ಲರೂ ಮೆಚ್ಚುವಂಥದ್ದು. ಸತ್ಯಲೋಕಕ್ಕೆ ಹೋದವ ಬ್ರಹ್ಮನಿಗೆ ಪೊಡಮಟ್ಟು ಅವನಲ್ಲಿ ವಿಚಾರ ಹೇಳಿ ತಗೊಳ್ಬೇಕು ಅಂತ ವಿನಂತಿ ಮಾಡಿದೆ. ನಾನು ತಗೊಳ್ಬಾರದು, ಒಳ್ಳೆಯವರಿಗೆ ನೋಡಿ ಎಷ್ಟು ಒಳ್ಳೆ ಆಲೋಚನೆ ಇರ್ತದೆ ಅಂತ. ನಾನು ತಗೊಳ್ಬಾರದು. ಯಾಕೆ? ಸಕಾರಣದಿಂದ ನಾನು ವಿಷ್ಣುವಿಗೆ ಅಂತ ಕಿರಿಯವ, ನನಗೆ ವಿಷ್ಣುವೇ ಕೊಡಬೇಕು ಹೊರತು ಇನ್ನೊಬ್ಬ ಕೊಟ್ಟರೆ ವಿಷ್ಣುವಿಗೆ ಅದು ಸಹ್ಯ ಅಲ್ಲ. ಅದರ ಧ್ವನಿ ಅದು. ಮಹಾಯೋಗ್ಯತಾವಂತನನ್ನು ಗುರುತಿಸಿ ಕೊಟ್ಟ ಯಾವ ಸನ್ಮಾನ ಉಂಟು ಅದನ್ನು ಅವ ಕೊಡುವಾಗ ದೊಡ್ಡವರಿಗೆ ಕೊಡಬೇಕು. ಸಣ್ಣವರಿಗೆ ಕೊಟ್ಟರೆ ಅದು ಒಳ್ಳೆಯದಲ್ಲ, ಅದರ ಧ್ವನಿ ಅದು. ಹಾಗಾದ್ರೆ ಏನು ಮಾಡೋಣ? ಕೇಳಿದಾಗ ಕೈಲಾಸಕ್ಕೆ ಹೋಗು, ಈಶ್ವರನಿಗೆ ಕೊಡು. ಅಲ್ಲಿಂದ ಕೈಲಾಸ ಏರಿದೆ. ಕೈಲಾಸಕ್ಕೆ ಹೋಗಿ ಈಶ್ವರನಲ್ಲಿಯೂ ಇದನ್ನೇ ಹೇಳಿದ್ದು. ಇದು ಮಹಾವಿಷ್ಣುವಿನ ಪ್ರಸಾದ, ಬ್ರಹ್ಮದೇವರ ಒಂದು ಹಾರೈಕೆಯೂ ಉಂಟು, ಸಮರ್ಪಣೆ ಮಾಡುವುದಕ್ಕೆ ಬಂದಿದ್ದೇನೆ, ಸ್ವೀಕರಿಸಬೇಕು. ಅಲ್ಲಿಯೂ ಸಕಾರಣದಿಂದ ತಿರಸ್ಕಾರ. ಹರಿ ಬೇರೆ ಅಲ್ಲ, ಹರ ಬೇರೆ ಅಲ್ಲ. ಹಾಗಾಗಿ ವಿಷ್ಣು ನಾನೇ ವಿಷ್ಣು, ನಾನೇ ಕೊಟ್ಟದ್ದು ಅಂತ ಆಗ್ತದೆ. ದತ್ತಾಪಹಾರ ದೋಷ ಬರ್ತದೆ. ಇದು ನೋಡಿ, ಇದು ಎಲ್ರಿಗೂ ಗೊತ್ತಿರುವುದಿಲ್ಲ. ದತ್ತಾಪಹಾರ, ಒಂದು ದಾನವಾಗಿ ಕೊಟ್ಟದ್ದನ್ನು ಯಾವುದೇ ಕಾರಣಕ್ಕೆ ಆ ಕೊಟ್ಟ ಮನೆಗೆ ಅದು ಮತ್ತೆ ಬರುವ ಹಾಗೆ ಆಗಬಾರದು. ಬಂದಲ್ಲಿಗೆ ಅದು ಮಹಾಪಾಪ. ದತ್ತಾಪಹಾರ ದೋಷ ಮಹಾದೋಷ. ಹಾಗಾಗಿ ನಾನು ತಗೊಳ್ಬಾರದು, ನೀವು ಕೊಡಬಾರದು. ವಿಷಯ ಹೌದು ಅಂತಾದ ಮೇಲೆ ಸಿಟ್ಟು ಬರಲಿಕ್ಕೆ ಅಂತ ಉಂಟು. ಹಾಗಾದ್ರೆ ಏನು ಮಾಡೋಣ? ಒಂದು ಹಿತ ಹೇಳಿದವ, ಯೋಗ್ಯತಾವಂತ ವ್ಯಕ್ತಿ ಮುಂದೆ ಅಭ್ಯುದಯ ಯಾರಿಗೆ ಆಗಬೇಕು ಅವರಿಗೆ ಸಂಬಂಧಿಸಿ ಇದು ಇರುವುದು. ಹಾಗಾಗಿ ಇದರ ಬಗ್ಗೆ ನೀನು ಆಲೋಚನೆ ಮಾಡಬೇಕಂದು ಆ ನಿಟ್ಟಿನಲ್ಲಿ. ಹಾಗೆ ಯೋಚನೆ ಮಾಡಿ ಸತ್ಪಾತ್ರನಿಗೆ ಕೊಡು. ನನಗೆ ಆಗ ಒಂದು ಆಲೋಚನೆ ಬಂದದ್ದು. ಏನು? ಮಹಾವಿಷ್ಣು ನನಗೆ ಕೊಡಬಾರದು ಅಂತ ಗೊತ್ತಿರುವ ವ್ಯಕ್ತಿ ಅಥವಾ ದೇವ ನನಗೆ ಇದನ್ನು ಕೊಟ್ಟಿದ್ದಾನೆ ಅಂತ ಆದ್ರೆ ಇದು ಒಂದು ನೆವನ. ಈ ಮಾಲೆಯ ದ್ವಾರ ಯಾವುದೋ ಒಂದು ದಿವ್ಯ ಮಾಲೆ, ಯಾವುದೋ ಒಂದು ಮಹಾಶಕ್ತಿಗೆ ಒಂದು ಪ್ರಕರಣದಲ್ಲಿ ವಿಷ್ಣುವಿನಿಂದ ಕೊಡಮಾಡಲ್ಪಡಬೇಕಾಗ್ತದೆ. ಈ ಹಿನ್ನೆಲೆ ಇದಕ್ಕೆ ಇರಬಹುದು. ಇದು ಒಂದು ದೊಡ್ಡ ಪ್ರಸಂಗಕ್ಕೆ ನಾಂದಿ ಆಗ್ತದೆ. ಆಲೋಚನೆ ಮಾಡಿದ್ದು ನಾನು ಅದನ್ನು. ಹಾಗಾಗಿ ನೇರ ಸ್ವರ್ಗದತ್ತ, ಅದುವೇ ಹಿತ ಹೋಗ್ಬೇಕು. ಹಿತ ಅದು ಹಿತವಿದು ತ್ರೈಮೂರ್ತಿಗಳ ಮತದಲ್ಲಿ ಶತಮುಗ ಧನ ಆಡುತ್ತ ನೀ
ವಿದ್ಯುತ್ರಯಿ ಮೂರ್ತಿಗಳ ಮತದಲ್ಲಿ ಶತಮಖ ದಿವವನ್ನು ಮಾಡುತ್ತಲಿಯೇ ಅತುಳ ಭಾಗ್ಯವಿನ್ನತಿಶಯವಾಗಲೆ ನುತ ಮುನಿಪತಿ ಸ್ವರ ಕೈದಿದನು ಹಿತ ವಿದ್ಯುತ್ರಯಿ ಮೂರ್ತಿಗಳ ಮತದಲ್ಲಿ ಶತಮಖ ದಿವ ಮಾಡುತ್ತಲಿಗನು ಪರಮ ಪವಿತ್ರವಾದಂತಹ ಈ ಸುಮಮಾಲೆಯನ್ನು ನಾನು ಯಾರಿಗೆ ಕೊಡ್ತೇನೋ ಅದರಿಂದ ಸರ್ವರಿಗೂ ಮಂಗಳ ಆಗಬೇಕು, ಅಭ್ಯುದಯಕ್ಕೆ ಇದು ಕಾರಣ ಆಗಬೇಕು. ಹಾಗಾದರೆ ಮೂರು ಮೂರ್ತಿಗಳು ಅವರಿಗೆ ಸಂಬಂಧಿಸಿ ಮಾಡುವ ಕೆಲಸ ಸೃಷ್ಟಿ, ಪರಿಪಾಲನೆ, ಲಯ. ಇದಕ್ಕೆ ಸಂಬಂಧಿಸಿ ಅವರಿಗೆ ಅನುಕೂಲವಾಗಿ ವರ್ತಿಸುವವ ನಾಕಾಧಿಪ, ಮೂರು ಲೋಕವನ್ನು ಆಳುವವ. ಬ್ರಹ್ಮನಿಂದ ಯಾವುದು ಸೃಷ್ಟಿಸಲ್ಪಡ್ತದೋ, ವಿಷ್ಣುವಿನಿಂದ ಯಾವುದು ಪರಿಪಾಲನೆಗೆ ಒಳಗಾಗ್ತದೋ, ಈಶ್ವರನ ಮೂಲಕವಾಗಿ ಯಾವುದು ಬೇಡ, ಯಾವುದು ಹೇಗೆ ಇರಬೇಕು ಎನ್ನುವಂತಹ ಸ್ಥಿತಿ ಕಾಪಿಟ್ಟುಕೊಳ್ಳಲ್ಪಡ್ತದೋ, ಇದಕ್ಕೆ ಪೂರ್ಣ ಹೊಣೆಯನ್ನು ಹೊರುವವ ಮೇಲು ನೋಟಕ್ಕೆ ದೇವೇಂದ್ರ. ಮೂರು ಲೋಕದ ಅಧಿಪತ್ಯ ಅವನಲ್ಲಿ ಉಂಟು. ಅವನಿಗೆ ಹಿತ ಆದರೆ ಅದರ ಪರಿಣಾಮ ಎಲ್ಲ ಪ್ರಜಾಕೋಟಿಗೆ ಅದು ವಿನಿಯೋಗ ಆಗ್ತದೆ. ನಾಯಕ ಸ್ಥಾನದಲ್ಲಿ ಇರುವವನಿಗೆ ಒಳ್ಳೆಯದಾಗಬೇಕು ಅಂತಲೇ ಎಲ್ಲರೂ ಬಯಸಬೇಕು. ನಾಯಕನಿಗೆ ಒಳ್ಳೆಯದಾಯ್ತೋ ಎಲ್ರಿಗೂ ಒಳ್ಳೆಯದಾಗ್ತದೆ. ಹಾಗಾದರೆ ಹಿತ ಇದು. ಮೂರು ಮೂರ್ತಿಗಳಿಂದ ರಕ್ಷಣೆ ಉಂಟು, ಅವನಿಗೆ ಅನುಗ್ರಹ ಉಂಟು. ಮೂರು ಮೂರ್ತಿಗಳಿಂದ ಇದಕ್ಕೆ ಪರಮ ಪವಿತ್ರವಾದ ಮಾಲೆ ಎನ್ನುವಂತಹ ತೀರ್ಮಾನ ಬಂದಿದೆ. ಕೊಟ್ಟವ ಮತ್ತು ನಾನು ಹೋಗಿ ಯಾರಿಗೆ ಕೊಡಬೇಕು ಅಂತ ಬಯಸಿದನೋ ಅವರದ್ದೆಲ್ಲ ಈ ಮಾಲೆಯ ಬಗ್ಗೆ ಪೂರ್ಣ ಆಶೀರ್ವಾದ ಉಂಟು. ಮೂರು ಮೂರ್ತಿಗಳ ಅನುಗ್ರಹ ಇರುವ ದೇವೇಂದ್ರನಿಗೆ ಇದನ್ನು ಕೊಟ್ಟರೆ ಪ್ರತ್ಯೇಕವಾಗಿ ಅವನಿಗೆ ಮೂರು ಮೂರ್ತಿಗಳ ಅನುಗ್ರಹವನ್ನು ಮಾಲೆಯ ರೂಪದಲ್ಲಿ ನಾನು ಕೊಟ್ಟ ಹಾಗೆ ಆಯ್ತೋ ಇಲ್ವೋ? ಹಾಗಾಗಿ ಅಲ್ಲಿಗೆ ಹೋಗುವುದು ಅಂತ ಆಲೋಚನೆ ಮಾಡಿದ್ದೇನೆ. ಇದು ಎಲ್ಲರಿಗೂ ಹಿತ ಆದೀತು. ಇನ್ನು ತಡ ಮಾಡುವುದಿಲ್ಲ, ನಡೆಯುತ್ತೇನೆ ಆ ಕಡೆಗೆ. ಪರಿಪರಿ ವೈಭವದ್ಯೂಪಗ ಸುರಪತಿಯಂ ಕಾಣುತ್ತಾಗ ಸಂತಸಗೊಳುತಂ ತೆರಳಲು ಬಳಿಗ ಮುನಿಪನ ಪರಿಗಿಸಿ ಕರವ ಮುಗಿಯುತ್ತೆಲ್ದೋ ಇಳಿಯದೆ ಗಜವೋ ಸುರಪತಿಯಂ ಕಾಣುತ್ತಾಗ ಕಾಣುತ್ತಾ ನನ್ನ ತೀರ್ಮಾನ ಸರಿಯಾದ್ದು ಅಂತ ಇಲ್ಲಿ ಅರ್ಥ ಆಗ್ತದೆ ನೋಡಿ. ನಾಲ್ಕದವರೆಗೂ ನಾನು ಹೋಗಬೇಕಾಗಿ ಬರಲಿಲ್ಲ, ದಾರಿಯಲ್ಲಿಯೇ ಅವನ ದರ್ಶನ ನನಗೆ ಒದಗಿ ಬಂತು. ಅದು ಬರ್ತಾ ಇರುವ ಕ್ರಮ ನೋಡಿ, ಬೇಕಯ್ಯ, ಹೀಗೆ ಬೇಕು. ಮೂರು ಲೋಕದ ಅಧಿಪತಿ ಎನ್ನುವುದನ್ನು ತಾನು ಇರುವ ಕ್ರಮದಲ್ಲಿ ತೋರಿಸಿಕೊಡಬೇಕು. ಎಷ್ಟೋ ಮಂದಿ ಇದ್ದಾರೆ, ಪೀಠ ಏರ್ಲಿಕ್ಕೆ ಅವರಿಗೆ ಅರ್ಥ ಹೇಗೆ ಅಂತ ಅರ್ಥ ಆಗುವುದಿಲ್ಲ. ಇನ್ನೊಬ್ಬನ ಸಹಾಯದಿಂದ ಏರಿಸಲ್ಪಡುವುದು, ಆವಾಗ ಮತ್ತೊಬ್ಬ ಯಾವಾಗ ಎಳೆದು ಹಾಕುವುದು ಅಂತ ಕಾಯ್ತಾ ಇರ್ತಾನೆ. ಇದು ಹಾಗಲ್ಲ. ಮೂರು ಮೂರ್ತಿಗಳ ರಕ್ಷಣೆ ಉಂಟು ಇವನ ಪೀಠಕ್ಕೆ, ಇವನಿಗೆ ಅದನ್ನು ಇಟ್ಟುಕೊಳ್ಳುವ ಕ್ರಮ ಇವನಿಗೆ ಗೊತ್ತುಂಟು ನೋಡಿ. ನಾನು ಪಕ್ಕನೆ ಆಲೋಚನೆ ಮಾಡಿದ್ದು, ನಾನು ಬರ್ತೇನೆ ಅಂತ ಗೊತ್ತಾಗಿ ನನ್ನ ಪೂರ್ಣಕುಂಭ ಸ್ವಾಗತಕ್ಕೆ ಇವನು ವ್ಯವಸ್ಥೆ ಮಾಡಿದ್ದು ಅಂತ ಆಲೋಚನೆ ಮಾಡಿದ್ದು. ಇದಲ್ಲ, ಇದು ಅವನೇ ಹೊರಟದ್ದು. ಆಗಲಿ, ಒಳ್ಳೆಯದಾಯ್ತಾ ಇಲ್ವಾ? ಅವನ ಇದ್ದೀರೇ ನಾನು ಹೋದರೆ ಅವನಿಗೆ ಕಾಣ್ತದಲ್ಲ, ಹಾಗೆ ಹೋಗ್ತಾನೆ. ಓ ಮುನಿಪನಿಲ್ಲನು ಕಂಡರಿಂದಯ ಮನಕ್ಕೆ ಸೋಜಿಗಾಗೆ
ಮನಕ್ಕೆ ಸೋಜಿಗವಾಗಿ ತೋರುವುದು ತನು ಪುಳಕಗೊಂಡಿರುವ ಬಗೆಯೇನೆನುತ ಉಸಿರೋ ತನು ಪುಳಕಗೊಂಡಿರುವ ಬಗೆಯೇನೆನುತ್ತಲು ಸಿರೋ ಮುನಿಪ ನನಗೆ ಬಹಳ ಮೇಲಿನಿಂದ ಸರಿ ಕಾಣುವುದಿಲ್ಲ. ಐರಾವತ ಅಲ್ವಾ? ಬಹಳ ದೃಷ್ಟಿ ಸೂಕ್ಷ್ಮ ಮಾಡಿ ನೋಡಿದ್ದು. ಐರಾವತದ ಕೆಳಗೆ ನಾನು ಬಹಳ ಸಣ್ಣವ. ದುರ್ವಾಸನೆ? ಹೌದು ಹೌದು, ವಾಸನೆ ಅಲ್ಲ. ಅಲ್ಲಲ್ಲ, ದುರ್ವಾಸನೆ ಅಂತ ನನ್ನಲ್ಲೇ ಪ್ರಶ್ನೆ ಮಾಡಿದ್ದು ನಾನು. ದುರ್ವಾಸನೆ ಹೌದು, ನಾನೇ ನಿಶ್ಚಯ ಆಯ್ತು. ನಾನೇ. ನಮಸ್ಕಾರ. ಒಳ್ಳೇದಾಗಲಪ್ಪ. ಅಂದ್ರೆ ನಾವು ಮೇಲಿರುವವರೆಲ್ಲ ಬಹಳ ಕೆಳಗೆ ಬರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೆಳಗಿನಿಂದ ನಾವು ಮೇಲೆ ಬಂದದ್ದಾದ್ರು ಮೇಲೆ ಹೋದ ಮೇಲೆ ಹೆಚ್ಚು ಕೆಳಗೆ ನೋಡಬಾರ್ದು. ನಿನ್ನ ವಾಹನದ ಯೋಗ್ಯತೆ ನೀನು ಇಟ್ಟುಕೊಳ್ಬೇಕೇ ಬೇಡುವ? ಹೌದೌದು. ಕೆಲವರಿಗೆ ಏರಿದ ವಾಹನ ಯಾವುದು ಅಂತಲೇ ಗೊತ್ತಿರುವುದಿಲ್ಲ. ಹೌದೌದು. ಆವಾಗ ಕೈಕಾಲು ಬಿಡ್ತಾರೆ. ನೀನು ಹಾಗಾಗಬಾರದು ಅಂತ ಎಚ್ಚರಿಕೆ ಇಟ್ಟುಕೊಂಡವ. ಅದು ವಾಹನದಲ್ಲಿ ಕುಳಿತವಾದ್ರೂ ಎಚ್ಚರ ತಪ್ಪಿದ್ರೆ ದೊಡ್ಡ ವಿಷಯ ಅಲ್ಲ. ವಾಹನ ಓಡಿಸುವವನ ಎಚ್ಚರ ತಪ್ಪಿದ್ರೆ ನಿನ್ನ ವಾಹನಕ್ಕೆ ಓಡಿಸುವಂತ ಒಬ್ಬ ಬೇಡ. ಬೇಡ. ಆದ ಕಾರಣ ನಿನಗೆ ಆ ಬಗ್ಗೆ ಗೊಡವೆಯೂ ಇಲ್ಲ. ಅದು ಸ್ವಯಂ ಚಾಲಿತ. ಮತ್ತೆ ಹೌದೌದು, ಅದರಷ್ಟಕ್ಕೆ ಹೋಗುತ್ತದೆ. ಹೌದು, ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುತ್ತದೆ ಅಲ್ವಾ? ಅಂದ್ರೆ ಕೆಳಗೆ ಇಳಿದು ಅಂದ್ರೆ ಇದು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ತುಂಬಾ ಆಗಿದೆ. ಈಗ ನೀವೊಬ್ರು ಬಂದಿದ್ದೀರಿ ಅಂತ ಕೆಳಗೆ ಇಳಿದು ಇಷ್ಟು ವ್ಯವಸ್ಥೆ ಮಾಡಿದ್ದು ನಿರರ್ಥಕ ಅಂತ ಆಗುದಿಲ್ವಾ? ಇದು ವ್ಯವಸ್ಥೆ ನನಗಲ್ಲ ಅಂತ ಆದ ಕಾರಣ ಅದು ನಿರರ್ಥಕ ಆಗ್ತದೆ. ಅದು ಅಲ್ವಾ? ಈಗ ಒಬ್ಬನಿಗೆ ಬೇಕಾಗಿ ಮಾಡಿದ ವ್ಯವಸ್ಥೆಯಲ್ಲಿ ಅವನನ್ನೇ ಕಾಣುವಾಗ ಅಲ್ಲಿ ಏನು ಮಾಡಿದ್ರು ಅದು ನಿರರ್ಥಕ ಆಗುವುದಿಲ್ಲ. ಇದು ನನಗೆ ಬೇಕಾಗಿ ಮಾಡಿದ್ದಲ್ಲ ಅಂತ ನನಗೆ ಅಲ್ಲಪ್ಪ ಗೊತ್ತಾಗಿದೆ. ಯಥಾರ್ಥ ಹೇಳಬೇಕಾನು, ನೀವು ಗುಂಪಿಗೆ ಸೇರದವದ ಅಂದ್ರೆ ಇದು ಎಲ್ಲ ವೈಭವದ ಮೆರವಣಿಗೆ. ಇದ್ದದ್ದನ್ನೆಲ್ಲ ಹೆಚ್ಚು ಹೆಚ್ಚು ತೋರಿಸಿಕೊಂಡು ನಮ್ಮಲ್ಲಿ ಎಷ್ಟು ಉಂಟು ಅದನ್ನೆಲ್ಲ ಧರಿಸಿಕೊಂಡು ಪ್ರಕಾಶಿಸಿಕೊಂಡು ಹೋಗುವಂತ ಈ ವೈಭವದ ಮೆರವಣಿಗೆಯ ಮಧ್ಯೆ ನೀವು ಬಟ್ಟೆ ಬೇಡ ಅಂತ ಹೇಳುವವರಲ್ಲ. ನನಗೆ ಏನು ಬೇಡ ಅಲ್ವಾ? ಹಾಗೆಂತ ಇದ್ದದ್ದನ್ನು ಬಿಸಾಡುವುದಿಲ್ಲ ಅಷ್ಟೇ. ಹೌದೌದು, ಇದ್ದದ್ದರ ಬಗ್ಗೆ ಮೋಹವೇ ಇಲ್ಲದವರು. ಏನಿಲ್ಲ, ಇದ್ದದ್ದಕ್ಕಿಂತ ಹೆಚ್ಚು ತೋರಿಸುವುದಕ್ಕೆ ಹೊರಟ ಕೂಟದ ಮಧ್ಯೆ ಇದ್ದದ್ದರ ಬಗ್ಗೆ ಮೋಹವೇ ಇಲ್ಲದವರಾದ್ರೆ ಗುಂಪಿಗೆ ಸೇರದವಲ್ಲ. 10 ವರ್ಷ ಸ್ನಾನ ಮಾಡದೇ ಇರ್ತೇನೆ ಬೇಕಾದ್ರೆ. ಒಂದು ದಿವಸ ಸ್ನಾನ ಮಾಡಿದಲ್ಲಿಗೆ ಆ ನದಿ ಪುಣ್ಯ ಪಡೆಯುತ್ತದೆ. ಈಗ ಉಳಿದವರೆಲ್ಲ ಸ್ನಾನಕ್ಕೆ ನದಿಗೆ ಹೋದರೆ ನದಿಯಿಂದ ಪುಣ್ಯ ಪಡ್ಕೊಂಡು ಬರುವುದು. ಹೌದು, ನಾನು ಹೋದ್ರೆ ಆಗಲ್ಲ. ನಾನು ಸ್ನಾನ ಮಾಡಿದ್ದರಿಂದ ನದಿ ಪುಣ್ಯ ಹೊಡ್ಕೊಳ್ತದೆ. ಅಲ್ಲ ವ್ಯತ್ಯಾಸ ಒಂದು ಮಾತ್ರ ಒಳ್ಳೆಯದು. ಏನು? ನೀವು ಒಬ್ಬರೇ ಇರುವ ಕಾರಣ 10 ಅಲ್ಲ 20 ವರ್ಷವೂ ಸ್ನಾನ ಮಾಡದಿರಬಹುದು. ಒಬ್ಬರೇ ಅಂತ ಈಗ ನೀನು ಹೇಳುದು? ಇಲ್ಲಿಗೆ ಬಂದದ್ದು ಹೆಚ್ಚು ನೀವು ಏಕಾಂತದಲ್ಲಿ ಇದ್ದು ತಪಸ್ಸು ಮಾಡುದಲ್ವಾ? ಒಂದು 88,000 ನನಗೆ ಉಂಟು. ಶಿಷ್ಯ ವರ್ಗ. ಹೌದು, ಬೇಕಾದಾಗ ಬರುವುದು ಅವುಗಳು. ಹೌದು, ನಿಮ್ಮ ಶಿಷ್ಯರಲ್ವಾ? ನೀವು ಹೇಗಿದ್ರು ಸ್ವೀಕರಿಸುವ ಸ್ವಭಾವದವರಲ್ವಾ ಅವರು? ಆದ್ರೆ ಒಂದು ವ್ಯತ್ಯಾಸ ಉಂಟು. ಏನು? ನನ್ನ ಹಾಗೆ ನಿರಾಹಾರದಿಂದ ವರ್ಷಗಟ್ಟಲೆಲ್ಲ ಒಂದು ದಿವಸವೂ ಕೂತುಕೊಳ್ಳುವುದಿಲ್ಲ ಅವುಗಳು. ಅದರಲ್ಲಿ ನನಗಿಂತ ಭಿನ್ನ. ಭಿನ್ನ. ಹೌದು. ಮತ್ತೆ ನಿಮ್ಮ ಹಾಗೆ ಆಗಲಿಕ್ಕೆ ಆಗ್ತದ? ಮತ್ತೆ ನಿಮ್ಮ ಅಲ್ಲ, ನನ್ನಂತ ಮನಸ್ಥಿತಿ ಇರುವವನಿಗೆಲ್ಲ ನಿಮ್ಮ ಹಾಗೆ ಆಗಬೇಕು ಅಂತ ಭಾವಿಸಲಿಕ್ಕೂ ಇಲ್ಲ. ಎಲ್ಲರೂ ಒಬ್ಬನ ಹಾಗೆ ಆದ್ರೆ ಮತ್ತೆ ಅದಕ್ಕೆ ಪ್ರಪಂಚ ಉಳಿತದೆ. ಭಿನ್ನ ರುಚಿ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಅದರ ವ್ಯತ್ಯಾಸ ಬೇಡುವ, ಪರಿವರ್ತನೆ ಬೇಡುವ. ಒಬ್ಬನ ಹಾಗೆ ಮತ್ತೊಬ್ಬ ಆದ್ರೆ ಸ್ವಾರಸ್ಯವೇ ಇಲ್ಲ. ದ್ವಂದ್ವ ಯಾವಾಗಲೂ ಬೇಕು, ಕರ್ಮಭೂಮಿಯಲ್ಲಿ ಆಗಲಿ ಎಲ್ಲ ಕಡೆಯೂ. ಹೌದೌದು, ಇಲ್ಲದಿದ್ರೆ ಅದಕ್ಕೆ ರುಚಿ ಇಲ್ಲ. ಹಾಗಾಗಿ ಈ ವೈಭವದ ಕೆಲವೊಮ್ಮೆ ದ್ವಂದ್ವ ಅಂತ ಹೇಳಿದ್ರೆ ಒಂದು ಚಂದದ ಒಂದು ಯಾವುದಾದ್ರೂ ವೈಭವದ ಉತ್ಸವ ಆಗುವಾಗ ಇಂಥದ್ದು ಬಂದ್ರೆ ಇದು ಆ ಕಡೆ ಈ ಕಡೆಯೋ ಅಂತ ಅಲ್ಲ, ನಿಮಗೆ ಅರ್ಥ ಆಗ್ತದೆ ನನ್ನ ವಿಷಯ. ನಾನೀಗ ಯಾವುದ್ರಲ್ಲಿ ತೊಡಗಿಸಿಕೊಂಡಿದ್ದೇನೆ, ಯಾವುದ್ರಲ್ಲಿ ಉತ್ಸುಕನಾಗಿದ್ದೇನೆ, ಯಾವುದ್ರಲ್ಲಿ ಬಿಡು ಇಲ್ಲದೆ ವ್ಯವಹರಿಸ್ತಾ ಇದ್ದೇನೆ, ನಿಮಗೆ ಗೊತ್ತಾಗ್ತದೆ ಖಂಡಿತ. ಆದ್ರೆ ಆಶ್ಚರ್ಯ ಆಯ್ತು ನನಗೆ. ಏನು? ನೀವು ಬರದೇ ಇರುವವರಲ್ಲ ದೇವಲೋಕಕ್ಕೆ ಇದಕ್ಕಿಂತ ಹಿಂದೆ ಬರ್ಲಿಲ್ವಾ? ಕೆಲವು ಕಡೆಗೆ ನಾನು ಹೋಗಬೇಕು ಅಂತ ಹೋಗುದೇ ಅಲ್ಲ, ನನ್ನನ್ನು ನಡೆಸಿಕೊಂಡು ನನ್ನ ಕಾಲು ಹೋಗುದು. ಅದಷ್ಟೇ, ನಿಮಗೆ ಹೊರಡುವಾಗ ನಿಶ್ಚಯವೇ ಉದ್ದೇಶವೇ ಇರುವುದಿಲ್ಲ. ಇಲ್ಲಿಗೋ ಹೋಗ್ತದೆ, ತಲುಪಿದಾಗ ಗೊತ್ತಾಗುದು ನಾನು ಬಂದದ್ದು ಇಲ್ಲಿಗೆ ಅಂತ. ಅದು ಹೆಚ್ಚಿನವರಿಗೆ ಪ್ರಾರಂಭಿಸುವಾಗ ಗೊತ್ತೇ ಆಗುದಿಲ್ಲ. ಹೌದು, ಎಲ್ಲಿ ಮುಗಿಸುವುದು ಅಂತ. ಅದು ಮತ್ತೆ ಮುಗಿದ ಮೇಲೆ ಗೊತ್ತಾಗುತ್ತೆ ಅಂತ. ಹೌದೌದು, ನನಗೂ ಹಾಗೆ. ಹೌದೌದು, ನಿಮಗೆ ಯಾವಾಗಲೂ ಒಮ್ಮೆ ಕಣ್ಣು ತೆರೆದಾಗ ಪಕ್ಕನೆ ನನ್ನನ್ನು ನಡೆಸಿಕೊಂಡು ಹೋಗ್ತದೆ ಕಾಲು. ಲೋಕ ವ್ಯವಹಾರದಲ್ಲಿ ನೀವು ಇಲ್ಲ.
ಅಂದ್ರೆ ನೀವು ಪರಬ್ರಹ್ಮ ಅಂತ ಹೇಳಿಕೊಂಡು ಬದುಕುವವರಲ್ವಾ? ಹಾ, ಅಂದ್ರೆ ವ್ಯವಹಾರಕ್ಕೆ ಕಷ್ಟ ಅದು. ಹೌದಪ್ಪ. ಅದು ಸಾಮಾನ್ಯ ನಿಮ್ಮಂತ ಅಲೌಕಿಕ ಬದುಕಿಗೆ ಸರಿ. ಈ ಎಲ್ಲದರಲ್ಲಿ ಪರಬ್ರಹ್ಮವನ್ನು ನೋಡುವ ವ್ಯವಹಾರದಲ್ಲಿ ತೊಡಗಿದ್ರೆ ಯಾವುದಕ್ಕೂ ಅಂಟಿಕೊಳ್ಳದವನಿಗೆ ಮಾತ್ರ ಅದು ಸಾಧ್ಯ. ಹೌದೌದು. ಇಲ್ಲದಿದ್ರೆ ಅವನ ಮನೆಯ ಹಟ್ಟಿಯ ದನವನ್ನು ಹುಲಿ ತಿಂದ್ರು ಅವ ಮಾತಾಡದೆ ಕುಳಿತುಕೊಳ್ಬೇಕಷ್ಟೇ ಅಲ್ವೋ? ಹುಲಿ ಎಂಬ ಪರಬ್ರಹ್ಮ ದನವೆಂಬ ಪರಬ್ರಹ್ಮವನ್ನು ತಿನ್ನುತ್ತಾ ಉಂಟು ಎನ್ನುವುದಾಗಿ ಇವ ಹೇಳ್ತಾ ಇದ್ರೆ ಹುಲಿ ದನ ಹೋದದ್ದಿ ಉಳಿದೀತ ಅಲ್ವಾ? ಲೌಕಿಕ ನ್ಯಾಯಕ್ಕೆ ಆಗ್ಲಿಕ್ಕಿಲ್ಲ, ಅಲೌಕಿಕಕ್ಕೆ ಆಗಿತ್ತು. ನಿಮ್ಮಂತಹ ಬದುಕಿರುವವರಿಗೆ ಆದೀತು. ಹೌದು. ಇದು ಅಲ್ಲ, ನೀವು ಬಂದದ್ದು ಒಳ್ಳೇದಾಯ್ತು, ಆದ್ರೆ ಈಗ ಬಂದದ್ದು ಅಷ್ಟು ಒಳ್ಳೇದಾಗ್ಲಿಲ್ಲ. ನನಗೂ ಅರ್ಥ ಆಗಲಿಲ್ಲ ಯಾವುದಕ್ಕೆ ನೀನು ಹೀಗೆ ಹೇಳ್ತಿ. ಅಂದ್ರೆ ನಾವು ಬೇರೆ ಇದರಲ್ಲಿ ತೊಡಗುತ್ತಾ ಇದ್ದೇವೆ. ಅಂದ್ರೆ ಇದು ಮೋಹದ ಅಥವಾ ವೈಭವದ ಮೆರವಣಿಗೆ. ನಿಮ್ಮಂತ ವಿರಕ್ತರು ಬಂದ್ರೆ ಒಂದು ಲೋಕದಲ್ಲಿ ಕ್ರಮ ಉಂಟು. ದೇವರಿಗೆ ಕೈ ಮುಗಿಯುವುದಕ್ಕೆ ಹೋಗುವಂತ ಒಬ್ಬ ವ್ಯಕ್ತಿ ನಮ್ಮ ಗೌರವಾರ್ಹನೆ ಆದ್ರೂ ದೇಗುಲದ ಒಳಗೆ ಅವನಿಗೆ ಕೈ ಮುಗಿಬೇಕು ಅಂತ ಇಲ್ಲ. ನಮಗೆ ದೇವರೇ ಪ್ರಧಾನ. ಹೌದು. ಎದುರಿನಲ್ಲಿ ಗುರು ಬರಲಿ ತಂದೆ ಬರಲಿ ಕೈ ಮುಗಿಬೇಕು ಅಂತ ಇಲ್ಲ, ನಮಗೆ ದೇವರೇ ಪ್ರಧಾನ. ಇಲ್ಲಿ ನಮಗೆ ವೈಭವವೇ ಪ್ರಧಾನ. ಹಾಗಾಗಿ ವಿರಕ್ತರಿಗೆ ಅಲ್ಲ, ನಿಮಗೊಂದು ಕೈ ಮುಗಿದಿದ್ದೇನೆ, ನಮಸ್ಕಾರ ಮಾಡಿದ್ದೇನೆ, ನಷ್ಟ ಆಗಲಿಕ್ಕಿಲ್ಲ ಅಂತ. ಹೌದು, ನಿಮ್ಮ ಆಶೀರ್ವಾದ ಬೇಕು ಅಂತಲ್ಲ. ಯಾಕಂದ್ರೆ ಇದು ಪರಿಸ್ಥಿತಿ ಹಾಗುಂಟು, ಕಾಲ ಕ್ಷೇತ್ರ ಪರಿಸ್ಥಿತಿ ಪ್ರಕರಣ ನೋಡಿ ಅಲ್ವಾ ಧರ್ಮ ನಿಶ್ಚಯ. ಹೌದು. ಇಲ್ಲಿ ನಾವು ಕೈ ಮುಗಿದುಕೊಂಡು ನಿಮಗೆ ನಿಮ್ಮ ಆಶೀರ್ವಾದ ಪಡೆಯುವಂತ ಒಂದು ಮನಸ್ಥಿತಿಯಲ್ಲಿಯೂ ಇಲ್ಲ. ಹೊರಟ ಉದ್ದೇಶ ಬೇರೆ ಆಗುವ ಮನಸ್ಥಿತಿಗೆ ವಿರೋಧವೂ ಅಂತಲ್ಲ. ಹೌದು. ನೀವು ಆಸ್ಥಾನಕ್ಕೆ ಬಂದ್ರೆ ಉಂಟು ನಮ್ಮದು. ಇದೆಲ್ಲ ಮುಗಿದ ಮೇಲೆ ಒಮ್ಮೆ ಆಸ್ಥಾನಕ್ಕೆ ಬನ್ನಿ, ನಾವು ಬಿಡುವಿನಲ್ಲಿ ಕುಳಿತುಕೊಂಡು ಮಾತಾಡುವ. ನಾವೇನು ಹೊರಡ್ಲೋ ಅಲ್ಲ, ಈಗ ಆಸ್ಥಾನಕ್ಕೆ ನಾನು ಹೋಗಬೇಕು ಅಂತಲೇ ಇದ್ರಲ್ವ ಅದು. ಹೌದು, ಅದು ವಿಷಯ ಬೇರೆ. ಎಂತದ್ದು? ಅಯ್ಯ, ಕೇಳಿ ನುಡಿದ ಏನಗೂಳಿಗವು ತಪವಂದೆ ನಿರ್ಜರ ಪಾಲ ಮಾಲೆಯಿಂದ ನಿರ್ಜರರಾಳುವಿಕೆ ವೃದ್ಧಿಸುವುದು ಈ ಸುಮ ಮಾಲೆಯಿಂದ ಏಳಿಗೆಯು ಎನಗೊಲ್ದೆ ತಪವೋ ಸುರಪ ಅಯ್ಯ ಸುರಪಾಲ ಅತ್ರಿಜಾತ. ಈಗ ಎರಡೆರಡು ಬಾರಿ ನಿನ್ನ ಬಾಯಲ್ಲಿ ಬಂತು. ನಮ್ಮ ಕಾರ್ಯ ಬೇರೆ ಉದ್ದೇಶದಿಂದ. ಹೌದೌದು, ಬೇರೆ, ನಾವು ಹೊರಟದ್ದು ಬೇರೆ. ಇದೆಲ್ಲ ಇಳಿದು ಮಾತನಾಡುವಷ್ಟು ಅವಕಾಶ ಇಲ್ಲ. ಹೌದೌದು. ಹಾಗಾಗಿ ಸಾಂಕೇತಿಕವಾಗಿ ಹೊಂದಿಸ್ತಾ ಇದ್ದೇನೆ, ಹೀಗೆಲ್ಲ ಬಂತು. ಹೌದೌದು. ನನಗೆ ಅದರ ಗೊಡವೇ ಇಲ್ಲ. ಯಾಕೆ ಇಲ್ಲ? ಯಾಕೆ? ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯ ಗುಣಧರ್ಮದವರು ಇರ್ತಾರೆ. ನನ್ನ ಗುಣಧರ್ಮಕ್ಕೆ ನನಗೆ ಎಷ್ಟು ಜನ ನಮಸ್ಕಾರ ಮಾಡಿದ್ರು, ಎಷ್ಟು ಜನ ನನ್ನಿಂದ ಆಶೀರ್ವಾದ ಕೇಳಿದ್ರು, ಎಷ್ಟು ಜನ ನನಗೆ ಸನ್ಮಾನ ಮಾಡಿದ್ರು, ಎಷ್ಟು ಜನ ಬರ್ಲಿಕ್ಕೆ ಹೇಳಿ ಪೂಜಿಸಿದ್ರು. ಇದು ಯಾವ ಗೊಡವೆಯೂ ಇಲ್ಲ. ನೀವು ಲೆಕ್ಕಾಚಾರದಲ್ಲಿ ಇರುವವರೇ ಅಲ್ಲ. ನಾನು ಅದಕ್ಕೆ ಅಂಟಿಕೊಳ್ಳುವವನೇ ಅಲ್ಲ. ಹೌದೌದು. ಯಾವಾತ ಇಂತಹದಕ್ಕೆ ಅಂಟಿಕೊಳ್ಳುವುದೇ ಇಲ್ಲ. ಅವನಿಗೆ ಅಲ್ಲಿ ನಡೆದದ್ದರಿಂದಾಗಿ ಯಾವುದೇ ಒಂದು ಸಿಟ್ಟಿಗೆ ಕಾರಣವೂ ಇರುವುದಿಲ್ಲ, ಭಾವೋದ್ವೇಗ ಇಲ್ಲ, ಇಲ್ಲವೇ ಇಲ್ಲ. ಹಾಗಾಗಿ ನೀನು ಐರಾವತದಿಂದ ಇಳಿಬೇಕಿತ್ತು ಎನ್ನುವಂತಹ ಭಾವನೆ ನನಗೆ ಬರಲೇ ಇಲ್ಲ. ಆದರೆ ಕೊನೆಗೊಳಿಸುವಾಗ ಒಂದು ಮಾತು ನಿನ್ನ ಬಾಯಲ್ಲಿ ಬಂತು. ಹೌದೌದು. ನನ್ನನ್ನು ಕಾಣುವ ಉದ್ದೇಶವೇ ಇದ್ರೆ ಆಸ್ಥಾನಕ್ಕೆ ಬನ್ನಿ ಮಾತಾಡ, ಅಲ್ಲಿಗೆ ಬಂದ್ರೆ ಒಳ್ಳೆಯದು ಅಂತ. ಹೌದೌದು. ಈಗ ನಿನ್ನನ್ನು ಕಾಣುವುದಕ್ಕೆ ಬಂದ್ರೆ ಅಲ್ಲಿಗೆ ನೀವು ಬಂದ್ರೆ ಅದೇ ಪ್ರಧಾನ ಆಗ್ತದೆ. ನಿಮ್ಮ ಸಂದರ್ಶನ, ನಿಮ್ಮ ಆಶೀರ್ವಾದ ಇದೆಲ್ಲ ಒಂದು ಪ್ರಧಾನ ಆಗ್ತದೆ. ಇಲ್ಲಿ ನೀವು ಇದ್ರೆ 100ರಲ್ಲಿ 101 ಒಂದು ಎಂಥದ್ದಾಗಿ ಹೋಗುತ್ತದೆ. ಅದು ಚಂದ ಆಗುದಿಲ್ಲ. ಪ್ರಧಾನವಾದ ಉದ್ದೇಶಕ್ಕೆ ನೀವು ಬಂದ್ರೆ ಚಂದ ಅಲ್ವಾ? ಇದು
ಕೆಲವೆಲ್ಲ ಕಾರಣ ಇಲ್ಲದೆ ನಡೆಯುವ ಕಾರ್ಯಕ್ಕೆ ನನಗೊಂದು ಉದಾಹರಣೆ ಕಾಣುವುದಿಲ್ಲ. ನಾನು ನಿನ್ನಲ್ಲಿವರೆಗೆ ಬರಬೇಕು ಅಂತ ಹೊರಟವನಾದರೂ ಮಧ್ಯದಲ್ಲಿ ದಾರಿಯಲ್ಲಿಯೇ ನೀನು ಸಿಕ್ಕಿದ್ದರಿಂದ ನನಗೂ ಅನುಕೂಲ ಆಯಿತು, ನಿನಗೂ ಅನುಕೂಲ ಆಯಿತು. ಯಾಕೆ ಅಂತ ನನಗೆ ವಿವರಣೆ ಕೊಡುವುದಕ್ಕಾಗುವುದಿಲ್ಲ. ನನಗೆ ಅನುಕೂಲ ಆದ್ದು ಹೇಗೆ ಅಂತ ನಾನು ಹೇಳಬಲ್ಲೆ. ಆ ಸ್ಥಾನದವರೆಗೆ ನಾನು ಬರ್ತಿದ್ರೆ ವಂದಿಸುವವ ನೀನು ಮಾತ್ರ ಅಲ್ಲ, ಸಮಸ್ತರೂ ವಂದಿಸುವವರೇ ಆಗ್ತಾರೆ. ಹೌದೌದು, ಅದು ಅವರು ಬಯಸುವ ಹೌದಲ್ವಾ? ನೀವು ಬಂದ ಮೇಲೆ ಎಲ್ಲರೂ ಆವಾಗ ನಾನು ಅನೇಕರನ್ನಾದರೂ ಮಾತಾಡಿಸಬೇಕು. ಅದು ನನಗೆ ಒಂದು ಕರ್ತವ್ಯ ಆಗ್ತದೆ. ಅಲ್ಲ, ಅದೊಂದು ಕೆಲಸ ಮಾಡಬಹುದು. ಏನು? ನಿಮ್ಮನ್ನೊಂದು ಮುಖ್ಯ ವೇದಿಕೆಯಲ್ಲಿ ಕುತ್ಕೊಳಿಸಿ ನೀವು ಮಾತಾಡಿದ್ರೆ ಎಲ್ಲರೂ ಕೇಳಿದ್ರೆ ಆಯ್ತು. ಹೌದು, ಒಬ್ಬೊಬ್ಬರನ್ನೇ ಕರೆದು ಮಾತಾಡಿಸ್ಬೇಕು ಅಂತ ಹೇಳಿ ಆವಾಗ ಒಂದು ಆಶೀರ್ವಚನದ ಕಾರ್ಯಕ್ರಮ. ನಾನು ಯಾವುದಕ್ಕಾಗಿ ಬಂದವನಿದ್ದೇನೋ ಅದನ್ನು ಬಿಟ್ಟು ಬೇರೊಂದಕ್ಕೆ ಉಪಕ್ರಮಿಸಿದ ಹಾಗೆ ಆಗ್ತದೆ ಇಲ್ವ? ಆಗ ನೀವು ಆಶೀರ್ವಚನಕ್ಕೆ ಅಲ್ವಾ ಬಂದದ್ದು? ಅಲ್ಲ, ಅದು ಹಾಗೆ ಅಂತ ಆದ್ರೆ ನಾನು ನಿನ್ನನ್ನು ಮಾತ್ರ ಕಾಣುವುದಕ್ಕೆ ಅಂತ ಬರುವ ಉದ್ದೇಶದಲ್ಲಿ ಹೊರಟವನಿಗೆ ಆ ಸ್ಥಾನಕ್ಕೆ ಬರ್ತಿದ್ರೆ ಈ ತರನಾದ ತೊಂದರೆಗಳನ್ನು ಅನುಭವಿಸುವ ಹಾಗೆ ಆಗ್ತಿತ್ತು. ನನ್ನನ್ನು ಮಾತ್ರವ? ಮತ್ತೆಂತ ಅದಕ್ಕೆ ನಿನ್ನನ್ನು ಮಾತ್ರ. ಈಗ ಮುನಿಗಳಾದವರು, ಸನ್ಯಾಸಿಗಳಾದವರು, ರಾಜಕೀಯದವರ ಹಾಗೆ ಒಬ್ಬರನ್ನೇ ಕಂಡು ಗೌಪ್ಯ ಸಮಾಚಾರ ಎಂತದ? ಮುನಿಗಳಿಗೆ, ಸನ್ಯಾಸಿಗಳಿಗೆ ಮತ್ತೆ ನನಗೆ ಸ್ವಲ್ಪ ವ್ಯತ್ಯಾಸ ಉಂಟು. ನಾನು ಅವಧೂತ, ನನಗೆ ಊಳಿಗ ಅಂತ ಯಾವುದೂ ಇಲ್ಲ. ಒಂದು ಕಡೆ ಇದ್ರೆ ಅಲ್ಲೇ ಇರುವುದು, ಅದನ್ನು ತಪಸ್ಸು ಅಂತ ಉಳಿದವರು ಕಾಣುವುದು ಅಷ್ಟೇ. ಯಾವುದನ್ನೂ ಮಾಡದೆ ಒಬ್ಬ ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅದೊಂದು ತಪ. ಹೌದು. ನನಗೆ ಊಳಿಗ ಇದ್ರೆ ಈಗ ಇಂಥವ ಆರಾಧನೆ ಮಾಡುವಾಗ ಅವ ಶೈವ, ವೈಷ್ಣವ, ಶಾಕ್ತೇಯ ಹೀಗೆಲ್ಲ ಉಂಟು. ಹೀಗೆಲ್ಲ ದುರ್ವಾಸರು ಯಾವ ಬಂತದವರಂತೂ ಇಲ್ಲಿಯವರೆಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ನಾನು ಅವಧೂತ ಪಂಗಡದವ. ಹೌದೌದು. ನನಗೆ ಯಾವುದೂ ಬೇಡ. ಯಾವುದು ಬೇಕು ಅಂತ ಇದ್ರೆ ತಪ ಒಂದೇ. ನಿಮ್ಮ ಹುಟ್ಟಿನ ಹಿನ್ನೆಲೆ ನೋಡಿ ಕೆಲವರು ಹೇಳ್ತಾರೆ ರುದ್ರಾಂಶ ಸಂಭೂತ ಅಂತ. ಅದು ನಾನು ಒಪ್ಪಿಕೊಂಡದ್ದು. ಹೌದು. ನನಗೆ ತಪಸ್ಸು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಆದ ಕಾರಣ ಅಲ್ಲಿವರೆಗೆ ಬರುವ ಅಗತ್ಯ ಇಲ್ಲ ಅಂತ ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯ್ತು. ಈಗ ನನ್ನ ಕೈಯಲ್ಲಿ ಒಂದು ಮಾಲೆ ಉಂಟು. ಅದೆಂತದ್ದು? ಇದು ಎಂತದ್ದು ಅಂತ ನನಗೂ ನಿಜವಾಗಿ ಗೊತ್ತಿರಲಿಲ್ಲ. ನಿಮಗೆ ಎಂತದು ಇಲ್ಲ ಅಂತ ಹೇಳ್ತೀರಿ. ಈ ಗಂಧ ಗ್ರಹಣಿಸುವ ಒಂದು ಏನು ಮೋಹ ಆರಂಭ ಆಗಿದೆ ಕಾಣ್ತದೆ. ಯಾವುದು? ಈಗ ಒಂದು ಗಂಧ ಅಂದ್ರೆ ಹಾಗೆ ಪರಿಮಳ ಹಾಗೆ ಅಂತ ಆದ್ರೆ ನಾನು ಇದನ್ನು ಕೈಯಲ್ಲೇ ಹಿಡ್ಕೊಂಡಿರ್ತಿದ್ನ, ಮತ್ತೆ ಕೊರಳಿಗೆ ಹಾಕ್ತಿರ್ಲಿಲ್ವಾ? ಮೂಗಿಗೆ ಸಮೀಪ ಬರ್ತದಲ್ಲ. ನಿಮಗೆ ಹೀಗುಂಟ ಯಾರಾದ್ರೂ ಹಾಕಬೇಕು ಮಾಲೆ ಅಂತ? ಹಾಗೆ ಅಂತ ಆದ್ರೆ ನಾನು ಒಂದು ನಿಲ್ಲಿಸಿ ಅವನಿಂದ ಮಾಲೆ ಹಾಕಿಸಿಕೊಳ್ಬೇಕು ಅಂತ ಅದಕ್ಕೆ ಕೊಟ್ಟು ಹಾಕಿಸೋ ಕ್ರಮ ಉಂಟ? ಅಲ್ಲ, ಕೇಳಿದ್ದು ನಾನು. ಅಲ್ಲ, ಹಾಗೇನಾದ್ರೂ ನಿಮ್ಮ ಸಂಕಲ್ಪ ಇದ್ರೆ ಇಂಥವರನ್ನೊಬ್ಬನನ್ನು ಕುಳಿತು ಹಾಗೆ ಒಂದು ಪಕ್ಷ ಇದ್ರು ನಿನ್ನ ಇಷ್ಟು ಅದ್ದೂರಿಯ ಈ ಮೆರವಣಿಗೆಯಲ್ಲಿ ಇಷ್ಟು ಜನ ಇರುವಾಗ ಅದನ್ನು ನಾನು ಹೇಳಿಯೇನು? ಹಾಗೆ ಅಲ್ಲ, ಆಲೋಚನೆ. ನಮ್ಮ ಗುರುಗಳಾದ ಬೃಹಸ್ಪತಿ ಯಾರಾದ್ರೂ ಒಂದು ಗುರುವಾಗಿ ಕುಳಿತುಕೊಂಡು ನಿಮ್ಮನ್ನೊಂದು ಮಾಲೆ ಹಾಕಿಸಿ. ನನಗೆ ಊಳಿಗ ತಪ ಒಂದೇ ಅಂತ ಹೇಳಿದ ಮೇಲೆ ಹಾಗುಂಟೋ ಹೀಗುಂಟೋ ಎನ್ನುವ ಸಂದೇಹಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ನನಗೆ ಹೇಗೂ ಅಂತಹದ್ದಿಲ್ಲ. ಹಾಗಾದ್ರೆ ಇದನ್ನು ಹಿಡ್ಕೊಂಡು ಬಂದದ್ದು ಯಾಕೆ ಅಂದ್ರೆ, ನೀವು ಕುಳಿತುಕೊಂಡ್ರೆ ಮಾತ್ರ ತಪಸ್ಸಲ್ಲ, ನೀವು ಮಾಡುವುದೆಲ್ಲ ತಪಸ್ಸಿ. ನಾನು ಏನು ಮಾಡಿದ್ರು ಅದು ತಪಸ್ಸಿ. ಹೌದು. ಅದರಿಂದ ಒಂದು ಪರಿಣಾಮ ಆಗ್ತದೆ. ಈಗ ಇದು ದಿವ್ಯ ಮಾಲೆ, ಇದರಿಂದ ಇಷ್ಟಾರ್ಥ ಕೈಗೂಡ್ತದೆ. ಇಷ್ಟಾರ್ಥ ಕೈಗೂಡುವುದು ಇದರ ಹಿನ್ನೆಲೆಯ ವೈಶಿಷ್ಟ್ಯ. ಅಂದ್ರೆ ಹೆಸರು ಸುಮಮಾಲೆ ಅಷ್ಟೇ, ಮಂದಾರ ಮಾಲೆ. ಇದನ್ನು ಯಾರಿಗೆ ಕೊಡಬೇಕು ಅಂತ ಆಲೋಚನೆ ಮಾಡುವಾಗ ನಿನಗೆ ಕೊಟ್ರೆ ಭೂಷಣ. ಯಾಕೆ? ನೀನು ಅದು ಎಲ್ಲಿ ಸಿಕ್ಕಿದೆಯಲ್ಲಿ, ಯಾವ ಕಾಡಿನಲ್ಲಿ? ಇದು ಮಹಾವಿಷ್ಣುವಿನಿಂದ ಕೊಡಮಾಡಲ್ಪಟ್ಟದ್ದು. ಸಾಮಾನ್ಯರು ಕೊಟ್ಟದ್ದಲ್ಲ. ಅರೆ, ನಿಮ್ಮಲ್ಲಿಗೆ ಬಂದದ್ದ? ನೀವು ಅಲ್ಲಿ? ನಾನು ಅಲ್ಲಿಗೆ ಹೋದ್ದು. ನನಗೆ ಹೋದವಾಗ ಕೊಟ್ಟ. ನೀವು ತಿರುಗಾಟ ಪ್ರಾರಂಭಿಸಿ ಕೆಲವು ಸಮಯ ಆಯ್ತು ಕಾಣ್ತದೆ. ಅದು ಮಹಾವಿಷ್ಣು ಅಲ್ಲಿಗೆ ಅಂತ ಹೇಳುವಾಗ ತಿರುಗಾಟ ಆಗುವುದು ಹೇಗೆ? ಅದು ಒಂದೇ ಅಲ್ವಾ? ಇದು ಕೆಲವರ ತಿರುಗಾಟ ಹೊರಡುವುದು ಮಾತ್ರ, ಮತ್ತೆ ಮುಗಿಸುವುದು, ಹಾಗೆ ಇರ್ತದೆ. ಇದಾಗಲ್ವಾ? ಇದಂತದ್ದಲ್ಲ. ಅಲ್ಲ, ಇದಕ್ಕೆ ಈಗ ಮಹಾವಿಷ್ಣುವಿನಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದದ್ದಲ್ವಾ? ಹೌದು. ಹಾಗೆ ತಿರುಗಾಟ ಆಯ್ತು ಅಂತ. ಮಹಾವಿಷ್ಣುವಿನಲ್ಲಿಗೆ ಹೋದವ ಮತ್ತೆ ನಾನು ಸತ್ಯಲೋಕಕ್ಕೆ ಹೋಗಿದ್ದೆ, ಕೈಲಾಸಕ್ಕೆ ಹೋಗಿದ್ದೆ. ಯಾಕೆಂದ್ರೆ ಈ ಮಾಲೆಯ ವೈಶಿಷ್ಟ್ಯ ಅದು. ಬಹುಶಃ ಅಲ್ಲಿ ಹೂ ಸಿಕ್ಕಿದ್ದು ಮಾತ್ರ ಕಾಣ್ತದೆ, ದಾರ ಇಲ್ಲಿಂದ ಕಟ್ಟಿದ್ದು ಅಲ್ಲ. ಇದಕ್ಕೆಲ್ಲ ಅವರ ಆಶೀರ್ವಾದ ಸಿಕ್ಕಿದೆ. ಮಾಲೆ ಅಲ್ಲಿಂದ ಸಿಕ್ಕಿದೆ. ಮಾಲೆ ವಿಷ್ಣುವದ್ದು, ಅದಕ್ಕೆ ಪೂರಕವಾಗಿ ಎಲ್ಲರ ಅನುಗ್ರಹವೂ ಸಿಕ್ಕಿದೆ. ಹಾಗಾಗಿ ದಿವ್ಯ. ಇದನ್ನು ಕೊಡಬೇಕಾದ್ದು ಯಾರಿಗೆ ಅಂತ ನಾನು ಆಲೋಚನೆ ಮಾಡುವಾಗ ನನಗೆ ಕಂಡದ್ದು ನಿನ್ನನ್ನು. ಯಾಕೆ? ನೀನು ಉಳಿದವರ ಹಾಗಲ್ಲ. ನೀನು ಕುಳಿತ ಸ್ಥಳ ನಿನಗೂ ಕಾಣುತ್ತದೆ. ಎಲ್ಲ ಕಡೆ ದೃಷ್ಟಿ ಹಾಯಿಸಿದ್ರು ನಿನ್ನನ್ನು ತೋರಿಸ್ತದೆ ಅದು. ಈ 10 ಕನ್ನಡಿಗಳನ್ನು ಒಂದು ಕಟ್ಟೆಯಲ್ಲಿ ಇಟ್ಟು ಅದರ ಮಧ್ಯೆ ಒಬ್ಬ ಕೂತ್ರೆ
ಅವ ಹೇಗೆ ಕುಳಿತಿದ್ದಾನೆ, ಅವ ಕುಳಿತದ್ದು ತಪ್ಪೋ ಸರಿಯೋ ಅಂತ ಇನ್ನೊಬ್ಬ ಹೇಳುವುದು ಬೇಡ. ಹೌದು. ಆಚೆ ಈಚೆ ನೋಡುವಾಗ ಕನ್ನಡಿಗಳೇ ತೋರಿಸ್ತವೆ. ಹೌದೌದು, ಹೇಗುಂಟು ಅಂತ. ಎಡಬದಿ ಹೇಗುಂಟು, ಹಿಂಬದಿ ಹೇಗುಂಟು. ಕನ್ನಡಿಯ ಕಟ್ಟೆಯಲ್ಲಿ ಕೂತಾಗೆ ಇರುವುದು ದೇವೇಂದ್ರ ಒಬ್ಬನೇ. ಹೌದೌದು. ಅವನಿಗೆ ಇದನ್ನು ಕೊಟ್ರೆ ಇದರ ದುರುಪಯೋಗ ಅಲ್ಲ, ಸದುಪಯೋಗ ಆಗ್ತದೆ. ಹಾಗಾಗಿ ಅಭಿವೃದ್ಧಿಗೆ ಇದು ಕಾರಣ ಆಗ್ತದೆ. ಆದ್ರೆ ಕನ್ನಡಿಯಲ್ಲಿ ಒಂದು ಸಮಸ್ಯೆ ಉಂಟು. ಏನು? ಅದರಲ್ಲಿ ಕೃತಕವು ಸರಿಯಾದದ್ದು ಒಂದೇ ರೀತಿ ಕಾಣುದು. ಅಲ್ಲ, ನಿನ್ನಲ್ಲೇ ಅಂತ ಕೃತಕ ಇರುತ್ತೆ? ಇಲ್ಲಲ್ಲ, ನಮ್ಮದು ಸರಿಯಾದದ್ದು. ನಿನ್ನ ಮಟ್ಟಿಗೆ ನನಗೆ ಆ ಸಂದೇಹ ಇಲ್ಲ. ಇದನ್ನು ನಿನಗೆ ಕೊಟ್ಟು ನಾನು ಹೋಗುವುದು ಅಷ್ಟಕ್ಕೆ ಬಂದದ್ದು. ಹಾಗಾಗಿ ಸಭಾಸ್ಥಾನಕ್ಕೆ ಬಂದು ಕಾಲ ವಿಳಂಬ ಆಗ್ಲಿಕ್ಕೂ ಇಲ್ಲ. ನಿಮ್ಮ ಪ್ರಧಾನ ಉದ್ದೇಶ ಈ ಮಾಲ ನನಗೆ ಕೊಡುದು, ನಿನಗೆ ಕೊಡುದು. ಇದು ಅಲ್ಲಿಗೆ ನನಗೆ ಹತ್ಲಿಕ್ಕೆ ಆಗುವುದಿಲ್ಲ. ಇಲ್ಲದಿದ್ರೆ ನಿನ್ನ ಕೊರಳಿಗೆ ನಾನೇ ಹಾಕುತ್ತಿದ್ದೆ. ನಾನು ಇಲ್ಲಿಂದ ಎಸೆಯುತ್ತೇನೆ, ನೀನು ಹಿಡ್ಕ. ಹಿಡ್ಕ. ಸೃಷ್ಟಿ ಮೂಲ ಕೊಡೆಯ ಸುರರ ಸೇವಕರನಗೆ ಶ್ರೇಷ್ಠ ತಾನೆನುತ ತ್ರೈಮೂರ್ತಿಗಳು ಮುದದೊಳು ಈ ಪಟ್ಟದೊಡೆತನವಿದ್ದ ಮೇಲಪ್ಪುದಿದರುಳ್ ಏನೆನುದ ಪಟ್ಟದೊಡೆತನವಿದ್ದರು ಮೇಲಪ್ಪುದಿದರುಳ್ ಏನೆನುದ ಗರುವದುಳುಪುತಾಗ ಸೃಷ್ಟಿ ಮೂರ ಕೊಡೆಯ ನಾಗ ಅಯ್ಯ ಈ ಕೆಲವು ಕಷ್ಟವೇ ಆಗುವುದು ಅಂತ ನಾವು ಕೆಲವು ಔಪಚಾರಿಕವಾಗಿ ಸ್ವೀಕರಿಸುವುದುಂಟಲ್ವ, ಈ ದಾಕ್ಷಿಣ್ಯದಲ್ಲಿ ಸ್ವೀಕರಿಸುವುದು ನಮಗೆ, ಅದು ಮತ್ತೆ ಕುತ್ತಿಗೆಗೆ ಬರುವುದು. ನಮಗೆ ಯಾಕೆ ಇದು ಸುಮ್ಮನೆ? ಅಲ್ಲ, ಈ ಸನ್ಯಾಸಿಗೆ ತಲೆಗೆಟ್ಟಿದೆ ಅಲ್ಲ, ಈ ತಲೆ ಕೊರಳಿನಲ್ಲಿರುವುದ ಕಂಕುಳ್ನಡಿಯಲ್ಲಿರುವುದ? ಎಲ್ರಿಗೆ ಹೇಗೆ? ಅಲ್ಲ, ಎಲ್ಲರಿಗೂ ಹಾಗೆ, ಇವನಿಗೆ ಹೇಗೆ ಅಂತ ಗೊತ್ತಾಗುದಿಲ್ಲ ನನಗೆ. ರುದ್ರಾಂಶ ಸಂಭೂತ ಜ್ಞಾನಾದಿ ಚೇತ್ ಮಹೇಶ್ವರ, ಮಹೇಶ್ವರನ ಅಂಶ ಸಂಭೂತ. ಸ್ವಲ್ಪ ಆದ್ರೂ ತಲೆ ಬೇಡುವ. ಈಗ ಒಂದು ಯಾವುದಾದ್ರೂ ಇಷ್ಟಾರ್ಥವನ್ನು ಕೊಡುವ ಮಾಲೆ ಕೊಡಬೇಕಾದ ಯಾರಿಗೆ? ಯಾರಿಗಿಲ್ವೋ ಅವರಿಗೆ ಕೊಡಬೇಡುವ. ಈಗ ಒಬ್ಬನಿಗೆ ಅನ್ನ ಕೊಡುವುದು ಅಂತ ಹೇಳಿದ್ರೆ ಯಾರಿಗೆ ಅನ್ನ ಕೊಡುವುದು? ಹಸಿವೆ ಆದವನಿಗೆ ಅನ್ನ ಕೊಡಬೇಡುವ. ಇದು ಹೊಟ್ಟೆ ತುಂಬ ಉಂಡವನಿಗೆ ಅನ್ನ ಕೊಟ್ರೆ ವಾಂತಿ ಆಗುದಲ್ವ, ಅಜೀರ್ಣ ಆಗುದಲ್ವ. ಇಷ್ಟಾರ್ಥವನ್ನು ಸಿದ್ಧಿಸುವಂತ ಒಂದು ಮಾಲೆ ಯಾರಿಗೆ ಕೊಡಬೇಕಾದ್ದು? ಗತಿ ಇಲ್ಲದವನಿಗೂ ಏನು ಇಷ್ಟ ಬೇಕು ಎನ್ನುವುದಾಗಿ ಬಯಸುವವನಿಗೆ ಕೊಟ್ಟರೆ ಸರಿ. ಇದು ನನಗೆ ಬೇಕು ಅಂತ ಕೊಡುವುದಲ್ಲ. ಇದು ಕೊಡುವರಲ್ಲಿ ಎರಡು ಕ್ರಮ ಉಂಟು. ಎಂತದು? ಒಂದು ತೆಗೆದುಕೊಂಡವನಿಗೆ ಉಪಕಾರ ಆಗಲಿ ಅಂತ ಕೊಡುವುದು. ಇನ್ನೊಂದು ಕ್ರಮ ಉಂಟು, ಹೆಚ್ಚು ಅದೇ ಕ್ರಮ ಇರುವುದು. ನಾನು ಕೊಟ್ಟದ್ದು ಮುಳಿದವರಿಗೆ ಗೊತ್ತಾಗ್ಲಿ ಅಂತ ಕೊಡುವುದು. ಹೌದು. ಯಾರು ಇಲ್ಲದೆ ಏಕಾಂತದಲ್ಲಿ ಒಬ್ಬ ಹಸಿವಿನಿಂದ ಬರಲಿ, ಹೊಟ್ಟೆ ಹೊಡೆದುಕೊಂಡು ಬರಲಿ, ಎಂತ ಚಿಕ್ಕ ಸಾಕೋರಿಲ್ಲ, ಕೊಡುವ ಕ್ರಮ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಗೊತ್ತಾಗುದಿಲ್ಲ, ಪ್ರಚಾರ. ಅದೇ ಒಂದು ಮೇಲೆ ಅಮೃತ ಶಿಲೆಯಲ್ಲಿ ದೇಣಿಗೆ ಕೊಟ್ಟವರು ಅಂತ ಬರೀಲಿ ಅಂತೆ. ಎಷ್ಟು ಕೊಡ್ಲಿಕ್ಕೆ ಇದ್ದಾರೆ. ಅಂದ್ರೆ ಇದು ನನಗೆ ಬೇಕಾಗಿ ಇವ ಕೊಟ್ಟದ್ದಲ್ಲ ಈ ಮುನಿ. ಮತ್ತೆ ಅವನಿಗೆ ನಾರಾಯಣ ದತ್ತ ಮಾಲಿಕೆ ಒಂದು ಸಿಕ್ಕಿದೆ, ಅದನ್ನು ಬಹುಶಃ ಯಾರು ತಕೊಳ್ಳಿಲ್ಲ ಕಾಣ್ತದೆ. ಈಗ ಅದನ್ನು ನಾನು ದೊಡ್ಡದು ಮಾಡಿ ನನಗೆ ಎಂತದಕ್ಕೆ ವೈಭವ ಉಂಟು ಬೇಕಾ? ಎಷ್ಟು ವೈಭವ ಉಂಟು ಅಂತ ಕೇಳಿದ್ರೆ 3 ಲೋಕದಲ್ಲಿ ದೇವಲೋಕದ ವೈಭವವೇ ದೊಡ್ಡದು. ಇಲ್ಲಿರುವುದನ್ನೇ ಬಯಸಿ ಕೆಳಗಿನವರೆಲ್ಲ ಹೊರಳಾಡ್ತಾರೆ, ತಪಸ್ಸು ಮಾಡ್ತಾರೆ ಸಾವಿರ ವರ್ಷ. ಮತ್ತೆ ಇಲ್ಲಿ ಎಂತದ್ದು ಇಷ್ಟ ಅಷ್ಟೇ ಅಷ್ಟೇ ಅಷ್ಟೇ. ಕೊಟ್ಟದ್ದನ್ನು ಎಂತದ್ದು ಮಾಡುದು? ಈಗ ಅವ ಎದುರಿದ್ದಾನೆ, ಕೊಟ್ಟಾಗಿದೆ, ಬಿಸಾಡ್ಲಿಕ್ಕೆ ಆಗ್ತದ? ಒಂದು ಕೆಲಸ ಮಾಡುವ, ನಮಗೆ ಹೇಗೂ ಬೇಡ, ಹೇಗೂ ಕೊಟ್ಟಿದ್ದಾನಲ್ಲ, ಮತ್ತೆ ನೋಡು ಎಂತದ್ದು ಮಾಡುದು ಅಂತ. ನಮ್ಮ ವಾಹನ ಉಂಟಲ್ವಾ? ಹೌದು ಗಜ. ಮತ್ತೆ ನಾವು ನಮಗೆ ಹೆಚ್ಚು ಗಂಧ ಪ್ರಸಾದ ಹಾಕದಿದ್ರು ವಾಹನಕ್ಕೊಂದು ಸರಿಯಾಗಿ ಹಾಕುವ ಕ್ರಮ ಉಂಟು. ಹೂ ಎಲ್ಲ ಹಾಕುವ ಕ್ರಮ ಉಂಟು. ಇವತ್ತು ವೈಭವ ಅಂತ ಅದಕ್ಕೊಂದು ಹೂ ಹಾಕಲಿಲ್ಲ. ಹೌದೌದು. ಹಾಗಾಗಿ ಮತ್ತೆ ನಾನು ಎಲ್ಲಿ ಹಾಕುದು? ನಾನು ಹಾಕಿದ ಮಾಲೆ ಹೆಚ್ಚಾಗಿದೆ. ಮತ್ತೆ ಈ ಹೂವಿನ ಮಾಲೆ ಹಾಕಿದ್ರೆ ಉಂಟಲ್ವಾ, ಉಳಿದದ್ದು ಯಾವುದು ಕಾಣುದಿಲ್ಲ ಅಂತ. ಕೆಲವರೆಲ್ಲ ಎಲ್ಲ ಧರಿಸಿಕೊಂಡು ಬಂದು
ಆ ವಸನಭೂಷಣದ ಮೇಲೆ ಒಂದು ಹೂವಿನ ಮಾಲೆ ಹಾಕುದು. ಅದು ಹಾಕಿದ ಯಾವುದು ಆಭರಣ ಕಾಣಬಹುದು ಅಲ್ವಾ? ಹಾಗಾಗಿ ಇಷ್ಟು ಚಂದದ ಆಭರಣ ಇರುವಾಗ ಇದು ಕೇವಲ ಒಂದು ಹೂವಿನ ಮಾಲೆಯನ್ನು ಹಾಕಿ ಇದ್ದ ಆಭರಣದ ಚಂದ ಕೆಡಿಸುವುದು ಯಾಕೆ? ಅದಕ್ಕೂ ಹೇಗೂ ಬೇರೆ ಏನಿಲ್ಲಲ್ಲ, ಕೊರಳು ಬರಿದಾಗಿ ಉಂಟು. ಈ ಮಾಲೆಯನ್ನು ತೆಗೆದು ಅದರ ಕೊರಳಿಗೆ ಹಾಕ್ತೇನೆ ಅಷ್ಟೇ. ಸೊಂಡಿಲಿ ತೊಡಿಸಲು ಮಾಲೆಯ ಗದ ಗದ ಪುಡಿ ಪುಡಿ ಕೈ ಉದ್ದ ಕೆಳಗೆ ಬಿಸುಟೈತಿಹುದವು ಬಿಡದೀಕ್ಷಿಸುತ್ತ ಮುನಿಪು ಕಿಡಿಗೆದರುದ ಸುರವರಂಗೆ ಗರ್ಜಿಸುತ್ತೆಂದವು. ಏನು ಸಗಿದೆ ಅದದಿ ಅದು ನಾನು ಸೊಂಡಿಲಿಗೆ ಕೊಟ್ಟದ್ದು, ಅದು ಪುಡಿ ಮಾಡಿ ಹಾಕಿತ್ತು ಅಲ್ಲ. ಏನು ವಾಹನ ಪೂಜೆಗೆ ಕೊಟ್ಟದ್ದು ನಾನು? ಅಲ್ಲ ಮತ್ತೆ ಏನು ಮಾಡಿದೆ ನೀನು? ಅದು ವಾಹನ ಪೂಜೆ ಮಾಡುವಾಗ ಮಾತ್ರ, ಮತ್ತೆ ಕೆಳಗೆ ಬೀಳುದು. ನಿನ್ನ ವಾಹನ ಪೂಜೆಗೆ ದಾರಿ ಹೋಗುವ ಕೊಟ್ಟಾಗಬೇಕಾ? ಅದಲ್ಲ, ಕೊಟ್ಟದೊಂದು ಅದಕ್ಕೆ ಇರ್ಲಿ ಅಂತ. ನಿನಗೆ ಮತಿ ಉಂಟ? ನಿನಗೆ ಓ ಮತಿಹೀನನ ಹಾಗೆ. ಮಾಲೆ ಯೋಗ್ಯತೆಯನ್ನು ನಾನು ಪರಿಪರಿಯಾಗಿ ಹೇಳಿದರು ಅರ್ಥವಿಸಿಕೊಳ್ಳದೆ ಅದನ್ನು ನಿನ್ನ ಐರಾವತಕ್ಕೆ ನೀನು ಹಾಕಿದೆ. ಹೌದೌದು, ಐರಾವತಕ್ಕೆ ಅದು ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅದು ನಿನ್ನದ್ದು. ನಿನಗೆ ಗೊತ್ತಿಲ್ಲದ ಮೇಲೆ ಮತ್ತೆ ಅದಕ್ಕೆ ನಿನ್ನದಕ್ಕೆ ಗೊತ್ತಿರ್ತದೆ. ಅಂದ್ರೆ ನನಗೆ ಎಂತದಕ್ಕೆ ಅಂತ ಅದಕ್ಕೆ ಕೊಟ್ಟದಲ್ಲ, ನೀವು ಕೊಟ್ಟದಕ್ಕೆ ಅದಕ್ಕೆ ಕೊಟ್ಟದಪ್ಪ. ಈಗ ಐರಾವತ ಸಣ್ಣದ ಹಾಗೆ ಕೊಡ್ತಿದ್ರೆ ನನಗೆ ದಾರಿಯಲ್ಲಿ ಬೇರೆ ಯಾವುದು ವಾಹನ ಸಿಗ್ತಿರ್ಲಿಲ್ವ? ಅದರ ಅಡಿಗೆ ಆಗುತ್ತಿರ್ಲಿಲ್ವ? ಕೆಲವೊಮ್ಮೆ ವಾಹನದ ಯೋಗ್ಯತೆ ಅದರ ಮೌಲ್ಯದಲ್ಲಿ ನಿರ್ಣಯ ಆಗುದು, ಕೆಲವೊಮ್ಮೆ ವಾಹನದ ಯೋಗ್ಯತೆ ಅದರ ಮೌಲ್ಯದಲ್ಲಿ. ಮಾತಾಡಬೇಡ ನೀನು. ಅವ ಕುಳಿತುಕೊಂಡವನ ಯೋಗ್ಯತೆಯಲ್ಲಿ ಗೊತ್ತಾಗುದು. ನೀನು ಮಾತನಾಡುವುದೇ ಹೆಚ್ಚಾಗುವುದು. ನೀನು ಮಾಡಿದ ಕೃತ್ಯದಲ್ಲಿ ಅದು ಹೇಗಾಯ್ತು ಗೊತ್ತಾ? ಈ ಮಾಲೆಯ ಯೋಗ್ಯತೆ ಯಾವುದು? ಜಾತಿ ಜಾತಿ ರತ್ನ ಹಾರವ ಕೋಡಗ ಜಾತಿ ರತ್ನ, ರತ್ನ ಜಾತಿ ಅಂತ ಎರಡು ಉಂಟದು. ಅದೆಂತದ್ದು? ಅದು ಎಲ್ಲದಲ್ಲಿ ಉಂಟು. ಬ್ರಾಹ್ಮಣ ಜಾತಿ, ಜಾತಿ ಬ್ರಾಹ್ಮಣ. ವ್ಯತ್ಯಾಸ ಎಂತದ್ದು? ವ್ಯತ್ಯಾಸ ಉಂಟದಕ್ಕೆ. ಏನು? ಒಂದು ರಕ್ತಗತವಾಗಿ ಪರಂಪರೆಯಿಂದ ಬಂದದ್ದು, ಇನ್ನೊಂದು ಅವನು ಅವನದ್ದಾದಂತಹ ಧರ್ಮದಲ್ಲಿ ಬಳಸಿ ಪಡ್ಕೊಂಡದ್ದು, ಗಳಿಸಿಕೊಂಡದ್ದು. ಇದು ತೋರಿಕೆಗೆ ರತ್ನ ಅಲ್ಲ. ಇದು ಹುಟ್ಟಿನಿಂದ ರತ್ನ. ಇದು ಸಮುದ್ರದಿಂದ ಉದ್ಭವ ಆದ್ದು. ಕೊಟ್ಟದ್ದು ಮಹಾವಿಷ್ಣು. ರತ್ನಾಕರ ಜಾತಿ ರತ್ನ ಇದು. ಯಾವುದೋ ಬಡಗಿ ಯಾವುದನ್ನು ಕಲಬೆರಕೆ ಮಾಡಿ ಕೊಟ್ಟದ್ದು ಅಂತ ತಿಳ್ಕೊಳ್ಳಬೇಡ. ನೋಡುವುದಕ್ಕೆ ಇದು ಹೂಗಳದ್ದಿರಬಹುದು, ಕೊಟ್ಟವನ ಯೋಗ್ಯತೆಯೇ ಇದಕ್ಕೆ ಅಂಟಿಕೊಂಡಂತಹ ಶ್ರೇಷ್ಠತೆ ಏನು ಎನ್ನುವುದು ಮುಖ್ಯ. ಅಂದ್ರೆ ಬಾಡದ ಹೂ ನಿನಗೆ ಅಗತ್ಯ ಉಂಟ? ನಿನಗೆ ಇನ್ನು ಅದು ಬಾಡಲಿ ಬಾಡದೇ ಇರಲಿ. ಅಲ್ಲ, ಬಾಡದ್ದು ಇಲ್ಲಿ ಉಂಟಂತ. ಎಂತದು? ಬಾಡದ್ದು ಇಲ್ಲಿ ಉಂಟು ಹೂ, ನಿನ್ನಲ್ಲಿ ಇಲ್ಲ ಅಂತ ಯಾರು ಹೇಳಿದ್ದು? ನಿನ್ನಲ್ಲಿ ಇರಬೇಕಾದ್ದು ಮಾತ್ರ ಇಲ್ಲ, ತಲೆಯಲ್ಲಿ ಇರಬೇಕಾದ ಬುದ್ಧಿ ಮಾತ್ರ ಇಲ್ಲ, ಬೇರೆ ಎಲ್ಲ ಉಂಟು. ಅದು ಯಾಕೆ ಇಲ್ಲ? ಒಂದು ಉದಾಹರಣೆ ಕೊಡ್ತೇನೆ. ಏನದು? ಒಬ್ಬನಿಗೆ 10 ಜನ ಸೇರಿ ಸನ್ಮಾನ ಮಾಡಿದ್ರಂತೆ. ಸನ್ಮಾನ ಮಾಡುವಾಗ ಬೇಕಾದನ್ನೆಲ್ಲ ಕೊಡುವುದರೊಟ್ಟಿಗೆ ಒಂದು ಮಾಲೆಯನ್ನು ಕುತ್ತಿಗೆಗೆ ಹಾಕಿದ್ರು. ಸರಿ. ಇವನಿಗೆ ಅದರಲ್ಲಿ ಬೇಕಾದ್ದೆಲ್ಲ ಪ್ರತ್ಯೇಕ ಉಂಟು. ಇವ ಮನೆಗೆ ತಲುಪುವಾಗ ಆಲೋಚನೆ ಮಾಡಿದಂತೆ, ದಾರಿಯಲ್ಲಿ
ಹೋಗ್ಲಿಕ್ಕೆ ತುಂಬಾ ಸಮಯ ಬೇಕು. ಮನೆಗೆ ತಲುಪುವಾಗ ಇದರಲ್ಲಿ ಹಣ್ಣು ಹಂಪಲು ಹಾಳಾಗುವುದಿಲ್ಲ. ಉಳಿದದ್ದೆಲ್ಲ ಎಷ್ಟು ಕಾಲ ಆದ್ರೂ ಹಾಳಾಗದ ವಸ್ತು. ಈ ಹೂವಿನ ಮಾಲೆ ಒಂದು ಮನೆಗೆ ತಲುಪುವಾಗ ಬಾಡಿ ಹೋಗ್ತದೆ, ಇದು ವ್ಯರ್ಥ ಅಂತ ಆಲೋಚನೆ ಮಾಡುವಾಗ ಮರದಲ್ಲಿ ಒಂದು ಮಂಗ ಕಾಣಲಿಕ್ಕೆ ಸಿಕ್ಕಿದಂತೆ. ಮಂಗನನ್ನು ಕಾಣುವಾಗ ಇವ ಅದಕ್ಕೆ ಇರ್ಲಿ ಅಂತ ಬಿಸಾಡಿದ. ಮಂಗ ಹಿಡ್ಕೊಂಡಿತ್ತು, ತಿನ್ಲಿಕ್ಕೆ ಏನೋ ಸಿಕ್ಕಿದೆ ಅಂತ. ಕೊಟ್ಟದ್ದನ್ನು ಸದುಪಯೋಗ ಮಾಡ್ತದೋ ನೋಡೋಣ ಅಂತ ಇವನಿಗೊಂದು ಕುತೂಹಲ, ಅಲ್ಲೇ ನಿಂತು ನೋಡ್ತಾ ಇದ್ದಂತೆ. ನನ್ನ ಹಾಗೆ ನೋಡ್ತಾ ಇರುವಾಗ ಈ ಮಂಗ ಒಂದೊಂದನ್ನೇ ಕಿತ್ತು ತಿನ್ಲಿಕ್ಕಾಗುತ್ತದೋ ನೋಡಿ ಪ್ರಯೋಜನ ಇಲ್ಲ ಅಂತ ಎಸೆಯಿತು. ನಾನು ಯೋಚನೆ ಮಾಡೋದು ಅದಲ್ಲ, ಮಂಗ ಎಸೆಯಲಿ, ಕೊಟ್ಟವ ಎಷ್ಟು ದೊಡ್ಡ ಮಂಗ ಅಂತ ಅಲ್ಲಪ್ಪ, ನಾನು ಹೇಳುದು ಪೂರ್ಣ ಕೇಳು. ಸರಿ. ಕೊನೆಗೆ ಉಳಿದದ್ದು ಅದರಲ್ಲಿ ಹಗ್ಗ. ಆ ಹಗ್ಗವನ್ನು ಈ ಕೊಟ್ಟವನಿಗೆ ಎಸೆಯಿತಂತೆ, ತಕ್ಕೊಳ್ಳಿ ಅಂತ. ಇದು ಆಗಲಿಕ್ಕೆ ಕಾರಣ ಈ ಕೊಟ್ಟವನಿಗೆ ಬುದ್ಧಿ ಇಲ್ಲದ್ದಲ್ಲ, ಅಲ್ಲ ಅಲ್ಲ, ಆ ಮಂಗನಿಗೆ ಕೊಡಬಾರದು ಎನ್ನುವಂತ ಪ್ರಜ್ಞೆ ಇಲ್ಲ ಇದ್ದದ್ದು. ಕೊಡುವಾಗ ಆ ಮಂಗನಿಗೆ ಈ ರೀತಿಯ ಕೆಲಸ ಮಾಡಬೇಕು ಅಂತ ಆಲೋಚನೆ ಬಂದೀತು ಅಂತ ಅವನಿಗೆ ಬರಲಿಲ್ಲ. ಕೆಲವು ಮಂಗಗಳಾದ್ರೂ ಒಳ್ಳೆಯವು ಇರ್ತವೆ, ಇದು ಅಂತ ಒಳ್ಳೆಯ ಮಂಗ ಅಂತ ತಿಳಿದು ಕೊಟ್ಟ. ಇದು 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 ನೀನು ಯಾವ ಮಂಗ ಗೊತ್ತಾ ನೀನು? ನನಗೆ ಹೇಳುದು ಇದು ನಿನ್ನ ನನಗೆ ತಿನ್ಲಿಕ್ಕಿಲ್ಲ ಅಂತ ಕೊಟ್ಟದಲ್ಲ, ಹೆಚ್ಚಾಯ್ತು ಅಂತ ಕೊಟ್ಟದ್ದು. ಅದಕ್ಕೆ ನಿನ್ನಂತಹ ಮಂಗನನ್ನು ನಾನು ಕಾಣ್ಲಿಕ್ಕಿಲ್ಲ ಇನ್ನು. ಇಂತಹ ಯೋಗ್ಯತೆ ಉಳ್ಳಂತಹ ಈ ಮಾಲೆಯನ್ನು ನೀನು ಧರಿಸಿಕೊಂಡು ಅದರ ಪ್ರಯೋಜನವನ್ನು ಅನೇಕರಿಗೆ ಉಣಿಸುವ ಬದಲು ಇದನ್ನು ನಿಷ್ಪ್ರಯೋಜಕ ಅಂತ ಮಾಡಿ ತೋರಿಸಿದೆ ಅಲ್ಲ. ಹೌದು, ಉಂಟಲ್ಲ ನನ್ನಲ್ಲಿ. ಹಾಗಾಗಿ ನಿನಗೆ ಹಗ್ಗ ನಮ್ಮಲ್ಲಿ ತುಂಬಾ ಉಂಟಲ್ಲ ಸೌಭಾಗ್ಯ. ನಿನಗೆ ಹಗ್ಗ ತೆಕ್ಕೊಳ್ಳುವ ಸ್ಥಿತಿ ನಾನು ಕೊಡ್ತೇನೆ ನಿನಗೆ. ಯಾರಿಗೆ? ಸಕಲ ಸಂಪದವೆಲ್ಲ ಪಾಲಾಗಿ ಹೋಗಲಿ. ನಾಗ ಪದವಿಯ ಮುಂದೆ ಕ್ರೂರರು ಆಳಿರಲಿ ಕೆಲಗಾಲ ದಾರಿದ್ರ್ಯ ಅನುಭವಿಸಂದು ಶಪಿಸಿ ನಡೆದ ನನಗೆ ಅಪಮಾನ ಮಾಡಿದ್ದು ಅಂತ ನಾನು ತಿಳಿಯುವುದಿಲ್ಲ. ನೇರವಾಗಿ ಮೂರು ಮೂರ್ತಿಗಳಿಗೆ ಮಾಡಿದ ಅಪಮಾನ ಇದು. ಹಿನ್ನೆಲೆ ನಾನು ಅಷ್ಟು ವಿವರಿಸಿದ್ದೆ. ಮೂರು ಮೂರ್ತಿಗಳಿಂದ ಇದಕ್ಕೆ ಯೋಗ್ಯತೆ ಬಂದಿದೆ ಅಂತ. ಮೂರು ಮೂರ್ತಿಗಳ ಅನುಗ್ರಹದಿಂದ ನೀನು ಇಲ್ಲಿ ಪೀಠ ಏರುವವ. ಹೌದು, ಇಷ್ಟು ಮಾಡಿದೆ ನೀನು ಎನ್ನುವಲ್ಲಿಗೆ ಮೂರು ಮೂರ್ತಿಗಳ ಅನುಗ್ರಹವು ನಿನಗೆ ತಪ್ಪು ಹಾಗಾಗಬೇಕು. ನೀನು ಕೇವಲ ಒಬ್ಬ ಮಂಗ ಅಂತ ಊರಿದವರು ತಿಳ್ಕೊಳ್ಳುವ ಹಾಗೆ, ಉಳಿದ ಮೂರು ಲೋಕದವರು ತಿಳ್ಕೊಳ್ಳುವ ಹಾಗೆ ಆಗಬೇಕು. ಹಾಗಾಗಿ ನಿನ್ನ ಈ ವೈಭವ, ಈ ಆನೆಯನ್ನು ಏರಿ ಮೆರವಣಿಗೆ ಹೊರಟಿದ್ಯಲ್ಲ, ಹೌದು, ಇದು ಕೆಲವರಿಗೆಲ್ಲ ಒಂದು ಹುಚ್ಚು. ಇದು ಅವರಿಗೆ ಏನುಂಟು ಅಂತ ಎಲ್ರಿಗೂ ಗೊತ್ತಿದ್ರು ಅದನ್ನೆಲ್ಲ ಹಾಕಿಕೊಂಡು ಅದ್ದೂರಿಯಿಂದ ಹೋಗುವುದು. ಯಾವ ಗ್ರಹಚಾರಕ್ಕೆ ಅಂತ ಕೇಳಿದ್ರೆ ದಾರಿಯಲ್ಲಿ ನಡೆಯುವವರಿಗೆ ತೊಂದರೆ ಕೊಡ್ಲಿಕ್ಕೆ. ಮತ್ತೆ ಒಂದು ಕೇಳುದು ನಾನು, ಏನು ಇದು ಮಂಗ ನಾನೋ ನೀವ? ಆಗ ಇದನ್ನು ಬಹಳ ಚಂದ ಅಂತ ಹೇಳಿದ್ರಿ, ಈಗ ಸರಿ ಇಲ್ಲ ಅಂತ ಹೇಳ್ತೀನಿ. ತೋರಿಸಿಕೊಟ್ಟದ್ದು ನೀನು. ಅದು ಮಂಗ ಹಾಗೆ ಒಂದು ಮರದಿಂದ ಮರಕ್ಕೆ ಹಾರೋದು ಅಲ್ಲ, ಚಾಪಲ್ಯ ಅಲ್ಲ. ಮತ್ತೆ ಈಗ ಮಂಗನಲ್ಲಿ ಒಳ್ಳೆಯ ಗುಣದ್ದು ಇಲ್ವಾ? ಯಾರಿಗೊತ್ತು? ನಾನು ಎಲ್ಲಿ ಅಧ್ಯಯನ ಮಾಡಿದ್ದೇನೆ ಮಂಗಗಳ? ಮತ್ತೆ ನಿನಗೆ ಮೂರು ಲೋಕದ ಅಧಿಪತ್ಯ ಹೇಳ್ಬೇಕು. ಯಾವ ಗ್ರಹಚಾರಕ್ಕೆ ನಿನಗೆ ಈ ಅಧಿಪತ್ಯ? ನಾನು ಮಂಗಗಳಿಗೆ ಅಧಿಪತ್ಯ ಅಲ್ಲ, ಮಂಗಗಳಿಗಲ್ಲ, ಮೂರು ಲೋಕಕ್ಕೆ ಸಂಬಂಧಿಸಿ. ಲೋಕಕ್ಕೆ ಅಂದ್ರೆ ಒಳ್ಳೆಯವರು ಯಾರೆಲ್ಲ ನಮ್ಮನ್ನು ಒಪ್ಪಿದ್ದಾರೆ, ಯಾರೆಲ್ಲ ಸಜ್ಜನರಿದ್ದಾರೆ, ಯಾರೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಸಂಬಂಧಿಸಿ ನಿನ್ನ ಅಧಿಪತ್ಯ. ಹೌದೌದು. ಯಾವ ಜೀವಿಯನ್ನು ನೀನು ಬಿಡುವ ಹಾಗಿಲ್ಲ. ಹೌದು, ಒಂದು ಜೀವಿಯನ್ನು ನೀನು ನಿಕೃಷ್ಟ ಅಂತೇಳಿ ಅದರ ಬಗ್ಗೆ ಗೊಡವೆಯೇ ಮಾಡದೇ ಇರುವುದಕ್ಕೆ ನಿನಗೆ ಸಾಧ್ಯವೂ ಇಲ್ಲ. ಭೇದ ಮಾಡಬೇಕು ಅಂತ ಹೇಳಿದಲ್ಲ, ತಾರತಮ್ಯ ಬೇಕು. ಮಂಗನನ್ನು ನೋಡಿದ ಹಾಗೆ ಹುಲಿಯನ್ನು ನೋಡುವುದಲ್ಲ, ಹುಲಿಯನ್ನು ನೋಡುವ ಹಾಗೆ ಋಷಿಯನ್ನು ನೋಡುವುದಲ್ಲ, ತಾರತಮ್ಯ ಇಲ್ವಾ? ನನಗೆ ಗೊತ್ತುಂಟದು. ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡಿಕ. ಒಂದು ಪಂಗಡದಲ್ಲಿ ಎಲ್ಲವೂ ಒಂದೇ ಬುದ್ಧಿಯಲ್ಲಿ ಇರುವುದಲ್ಲ ಎನ್ನುವುದು ನಿನಗೆ ಗೊತ್ತಿರಬೇಕು. ಮಾನವರಾಗಲಿ, ದಾನವರಾಗಲಿ ಅಥವಾ ದೇವತೆಗಳಾಗಲಿ ಎಲ್ಲರೂ ಒಂದೇ ಬುದ್ಧಿಯವರ. ದೇವತೆಗಳು ಒಳ್ಳೆಯವರೇ ಅಲ್ವ? ಎಲ್ಲರೂ ಒಂದೇ ಬುದ್ಧಿಯವರ, ಎಲ್ಲರೂ ಒಂದೇ ಗುಣದವರ. ಹಾಗಾದ್ರೆ ಒಬ್ಬನೇ ಸಾಕಲ್ಲ? ಸುಮ್ಮನ ಸರ್ ಅಂತ. ಈಗ ವಾಯು, ವರುಣ, ಅಗ್ನಿ, ಕುಬೇರ ಅಂತ ಪ್ರತ್ಯೇಕ ಯಾಕೆ? ಎಲ್ಲರಿಗೂ ಒಂದೇ ಗುಣ ಆದ್ರೆ ಒಬ್ಬನೇ ಗುಣ ಒಂದೇ, ಅವರಿಗಿರುವ ಹೊಣೆಗಾರಿಕೆ ಬೇರೆ ಬೇರೆ. ಅವರಿಗೆ ಸಂಬಂಧಿಸಿ ಪ್ರತ್ಯೇಕತೆ ಉಂಟು, ಅದಕ್ಕೆ ಸಂಬಂಧಿಸಿ ಅವರ ಯೋಗ್ಯತೆಯಲ್ಲಿ ವ್ಯತ್ಯಾಸ ಉಂಟು. ಇದು ನನಗೂ ಅರ್ಥ ಉಂಟು. ಯೋಗ್ಯತೆಯಲ್ಲಿ ವ್ಯತ್ಯಾಸ ಉಂಟು, ಗುಣದಲ್ಲಿ ವ್ಯತ್ಯಾಸ ಇಲ್ಲ. ಗುಣ ಮಂಗಗಳಲ್ಲಿಯೂ ಕೆಲವು ಯೋಗ್ಯತೆ ಇದ್ದದ್ದು ಉಂಟು ಅಂತ.
ಈಗ ನನ್ನನ್ನು ಮಂಗ ಅಂತ ಹೇಗೆ ಹೇಳುದು? ನಾನು ದೇವವರ್ಗದಲ್ಲಿರುವವಲ್ಲ. ನಿನ್ನ ಬುದ್ಧಿ ಮಂಗನ ಬುದ್ಧಿ ಅಂತ. ಹಾಗಾದ್ರೆ ಇಡೀ ದೇವತೆಗಳೆಲ್ಲ ಮಂಗಗಳು ಅಂತ ಹೇಳ್ಬೇಡುವ ನೀವು? ಎಲ್ಲಾ ದೇವತೆಗಳು ಹೀಗೆ ಮಾಡ್ಲಿಲ್ಲ. ಎಲ್ಲಾ ದೇವತೆಗಳಿಗೂ ಅಧಿಪತಿ ನೀನು. ಹೌದೌದು. ನೀನು ಮಾಡಿದಲ್ಲಿಗೆ ಅವರು ಮಾಡಿದ ಹಾಗೆ ಅದು. ಅದಕ್ಕೆ ಮತ್ತೆ ಇನ್ನು ಬೇರೆ ವಿವರಣೆ ಬೇಡ. ಹಾಗಾಗಿ ನಿನ್ನ ಈ ಕೆಟ್ಟ ಕೃತ್ಯದಿಂದ ಎಲ್ಲರೂ ಕಷ್ಟಕ್ಕೊಳಗಾಗಬೇಕು. ಅದಕ್ಕೆ ಒಂದೇ ಒಂದು ಶಾಪ ಕೊಟ್ಟರೆ ಸಾಕು. ನಾನು ನಿನ್ನ ಈ ದಿವ್ಯ ಸುವಸ್ತುಗಳೆಲ್ಲ ಉಂಟಲ್ಲ, ಹೌದು, ಅದು ಸಮುದ್ರಕ್ಕೆ ಹೋಗಲಿ, ಕಡಲ ಪಾಲಾಗಲಿ. ಹಾಗಾದ್ರೆ ನಮ್ಗೆ ಸಿಕ್ಕಿತ್ತು. ಅದು ವರುಣನದ್ದಲ್ವಾ? ಆ ಸಮುದ್ರ ಅಲ್ವಾ ವರುಣನದ್ದಲ್ವಾ? ನಿನಗೆ ಸಿಕ್ಕುವ ಅಷ್ಟು ಸುಲಭದಲ್ಲಿ ಸಿಕ್ಕುತ್ತಿದ್ದರೆ ಇಲ್ಲ, ನಿನಗೆ ನಾನು ಕೊಡುವ ಶಾಪ ಯಾವ ರೀತಿಯಲ್ಲಿ ಪರಿಣಾಮ ಕೊಡ್ತದೆ ಅಂತ ವಿವರಣೆ ಕೊಡುವಾಗ ಗೊತ್ತಾದೀತು. ಎಷ್ಟೋ ಕಾಲ ನೀನು ದಟ್ಟ ದರಿದ್ರನ ಹಾಗೆ ಇರಬೇಕು. ಒಟ್ಟೊಟ್ಟಿಗೆ ನಿನ್ನ ದುರ್ಬುದ್ಧಿಯನ್ನು ನಾಲ್ಕ ಲೋಕದ ಒಡೆಯನಾಗಿ ತೋರಿಸಿದೆ ಅಲ್ಲ. ದುರ್ಬುದ್ಧಿಯ ಕ್ರೂರಿಗಳು ಕೆಟ್ಟವರು ಇದನ್ನು ಆಳ್ಲಿ, ವ್ಯತ್ಯಾಸ ಇಲ್ಲ. ನೀನು ಆಳುವುದಕ್ಕೂ ಅವರು ಆಳುವುದಕ್ಕೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಕೆಲ ಕಾಲ ದುಷ್ಟರು ನಾಕ ಏರಲಿ, ನೀನು ಕಷ್ಟಪಡು, ಕಣ್ಣೀರು ಸುರಿಸು, ನೀನು ಅನ್ಯರ ಕಾಲು ಹಿಡಿ, ಮೂರು ಮೂರ್ತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೀನು ಬೇಡಿಕೊಳ್ಳುವ ಹಾಗಾಗಲಿ. ನಿನಗೆ ಅದು ಕೊಡುವ ಶಾಪ. ನಡೆತೇನೆ, ನಾನು ನಡೆತೇನೆ.